energetic and enthusiastic students and future chemistry toppers. ಹೇಗಿದ್ದೀರಾ ಎಲ್ರು? Welcome you all to PW Kannada 9th and 10th channel and to the batch Abhimanyu and also to a lesson periodic classification of elements. This chapter has been deleted from CBSE board. ಆಯ್ತಾ, ಆದರೆ 10th SSLC ಕರ್ನಾಟಕ ಸ್ಟೇಟ್ ಬೋರ್ಡ್ನಲ್ಲಿ SSLC ಮಕ್ಕಳಿಗೆ ಇವಾಗಲೂ ಕೂಡ ಈ ಚಾಪ್ಟರ್ನ ಕೊಟ್ಟಿದ್ದಾರೆ. ಹಾಗಾಗಿ ಲೆಟ್ಸ್ ಲರ್ನ್ ಆಲ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ದಿಸ್ ಚಾಪ್ಟರ್. ಪ್ರತಿಯೊಂದನ್ನು ಕಲಿಬೇಕು, ಇಂಪಾರ್ಟೆಂಟ್ ಮಾತ್ರ ಅಲ್ಲ. ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾನು ನಿಮಗೆ ಕಾರ್ಬನ್ ಅಂಡ್ ಕಂಪೌಂಡ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ನಾವು ವಿ ನೋ ವೈ ಕಾರ್ಬನ್ ಇಸ್ ಟೆಟ್ರಾವೆಲೆಂಟ್, ವೈ ಕಾರ್ಬನ್ ಶೋಸ್ ವರ್ಸಟೈಲ್ ನೇಚರ್, ಹೇಗೆ ನೇಮ್ ಮಾಡೋದು ಡಿಫ್ರೆಂಟ್ ಕಂಪೌಂಡ್ಸ್ ಆಫ್ ಕಾರ್ಬನ್ ಅನ್ನ ಅಂತ ಹೇಳಿ, ರೈಟ್? ಸೊ ಈ ಲೆಸನ್ನಲ್ಲಿ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಅಲ್ಲಿ ಲೆಟ್ಸ್ ಫೋಕಸ್ ಆನ್ ದ ಹಿಸ್ಟ್ರಿ ಪಾರ್ಟ್. ಹಿಸ್ಟ್ರಿಯಲ್ಲಿ ಹೇಗೆ ಕ್ಲಾಸಿಫಿಕೇಶನ್ದು ಅರ್ಲಿ ಅಟೆಂಪ್ಟ್ಸ್ ನಡೆದಿತ್ತು ಬೈ ಡಿಫ್ರೆಂಟ್ ಸೈಂಟಿಸ್ಟ್, ಅದರಲ್ಲೂ ಕೂಡ ಹೆಸರಿಡದೆ ಹೇಳುವಂತಹ ನಾವು ಹೇಳಲೇಬೇಕಾಗಿರುವಂತಹ ಡಾಬರಿನರ್ ಆಗಿರ್ಬೋದು, ನ್ಯೂಲ್ಯಾಂಡ್ ಆಗಿರ್ಬೋದು, ಮೆಂಡಲೀವ್ಸ್ದು ಅದ್ಭುತವಾದಂತಹ ವರ್ಕ್ಗಳಾಗಿರ್ಬೋದು. ಲೆಟ್ಸ್ ಟಾಕ್ ಅಬೌಟ್ ಆಲ್ ದೀಸ್ ಕಾನ್ಸೆಪ್ಟ್ಸ್ ಇನ್ ದಿಸ್ ಲೆಸನ್. ಆಯ್ತಾ? ಸೊ ನಮಗೆ ಅಟ್ ಪ್ರೆಸೆಂಟ್ ಗೊತ್ತಿದೆ ದೆರ್ ಆರ್ 118 ಎಲಿಮೆಂಟ್ಸ್. ಸೊ ಹಳೆ ಕಾಲದಲ್ಲಿ ಪಿರಿಯಾಡಿಕ್ ಟೇಬಲ್ ಹೇಗಿತ್ತು ಅಂತ ಹೇಳಿ ತೋರಿಸ್ತೇನೆ ನಾನು ನಿಮಗೆ. ಸೊ ಪಿರಿಯಾಡಿಕ್ ಟೇಬಲ್ನಲ್ಲಿ ಸುಮಾರು 118 ಎಲಿಮೆಂಟ್ಸ್ ಇತ್ತು. ಅದು ಹಳೆ ಕಾಲದಲ್ಲಿ ಅದನ್ನ ನೋಡಿ, ರೋಮನ್ ನಂಬರ್ 1A, ಕ್ಯಾಪಿಟಲ್ A, 2A, 3B, 4B, 5B, 6B ಈ ಥರ ಕ್ಲಾಸಿಫೈ ಮಾಡ್ತಾ ಇದ್ರು, 0 ಅಂತ ಹೇಳಿ. ದಿಸ್ ಇಸ್ ಲೈಕ್ ಕ್ವೈಟ್ ಓಲ್ಡರ್ ವರ್ಷನ್. ಬಟ್ ಇವತ್ತಿನ ಕಾಲದಲ್ಲಿ ಇದೇ ಪಿರಿಯಾಡಿಕ್ ಟೇಬಲ್ ಅನ್ನ ನಾವು ಸ್ವಲ್ಪ ಮಾಡರ್ನ್ ವೇಯಲ್ಲಿ ಕ್ಲಾಸಿಫೈ ಮಾಡ್ತೀವಿ. 1, 2, 18 ಅಪ್ ಟು 18 ನಮಗೆ ವರ್ಟಿಕಲ್ ಕಾಲಮ್ಸ್ಗಳಿದೆ. ಹಾರಿಸಾಂಟಲ್ ರೋ ಅಂತ ಹೇಳಿ ಅವತ್ತಿನ ಥರನೇ 7 ಹಾರಿಸಾಂಟಲ್ ರೋ ಇದೆ. ಸೊ ಕೊನೆ ನಂಬರ್ ನೋಡ್ತಿದ್ರಲ್ಲ ಇಲ್ಲಿ 180. ನೌ ವಿ ನೋ ದ ನೇಮ್ಸ್ ಆಫ್ ಆಲ್ ದೀಸ್ ಎಲಿಮೆಂಟ್ಸ್. 112 ಇಂದ ಹಿಡಿದು ಕಾಪರ್ನಿಷಿಯಂ ಮತ್ತು ನಿಹೋನಿಯಂ, ಮಾಸ್ಕೋವಿಯಂ ಎಲ್ಲ ಎಲಿಮೆಂಟ್ಸ್ಗಳದ್ದು ಹೆಸರು. ದ ಲಾಸ್ಟಿಗೆ ಅದು ಒಗನೆಸಾನ್ ಅಂತ ಹೇಳಿ ಬರುತ್ತೆ. ಸೊ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಪಿರಿಯಾಡಿಕ್ ಟೇಬಲ್. ಈ ಪಿರಿಯಾಡಿಕ್ ಟೇಬಲ್ ಮೊದಲು ಈ ಥರ ಇರಲಿಲ್ಲ. ಬಟ್ ಇವತ್ತಿಗೆ ನಮಗೆ 118 ಎಲಿಮೆಂಟ್ಸನ್ನ ಎಷ್ಟೋ ನೀಟಾಗಿ ಆರ್ಗನೈಸ್ಡ್ ವೇಯಲ್ಲಿ ನಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದರ ಹಿಂದಿನ ಎಫರ್ಟ್ ಹೇಗಿತ್ತು, ಯಾತಕ್ಕೋಸ್ಕರ ಈ ಕ್ಲಾಸಿಫಿಕೇಶನ್ ಬಂತು ಅಂತ ಹೇಳೋದನ್ನ ಫೋಕಸ್ ಮಾಡೋಣ. ಸೊ now we know that there are 118 elements. Out of this 98 elements are naturally occurring. ಮಿಕ್ಕಿದ್ದು ಎಷ್ಟು? 118ರಲ್ಲಿ 98 ಕಳೆದ್ರೆ ಆಲ್ಮೋಸ್ಟ್ ಒಂದು 20 ಎಲಿಮೆಂಟ್ಸ್. 20 ಎಲಿಮೆಂಟ್ಸ್ಗಳು ಅವ್ರು ಆರ್ಟಿಫಿಷಿಯಲ್ ಆಗಿ ಕಂಡುಹಿಡಿದಿರುವಂತಹದ್ದು, ಹೌದಾ? ಸೊ ಈ 20 ಎಲಿಮೆಂಟ್ಸ್ಗಳು ಆರ್ಟಿಫಿಷಿಯಲ್ ಆಗಿ ಕಂಡುಹಿಡಿದಿದ್ದಾರೆ. ಬಟ್ ಅದಕ್ಕೂ ಮುಂಚೆ 1ರಿಂದ 100 ಈ 98 ಎಲಿಮೆಂಟ್ಸ್ಗಳು ಪ್ಲಸ್ 18 ಈ ಎಲ್ಲ ಎಲಿಮೆಂಟ್ಸ್ಗಳನ್ನ ಸೈಂಟಿಸ್ಟ್ಗಳು ಕಂಡುಹಿಡಿಬೇಕಾದ್ರೆ ಜಾಸ್ತಿ ಇನ್ಫಾರ್ಮೇಷನ್ಸ್ನ ಅವರು ಕಲೆ ಹಾಕಬೇಕಾದ್ರೆ ಅವುಗಳನ್ನು ಇಂಡಿವಿಜುವಲ್ ಆಗಿ ನೆನ್ಪಿಟ್ಕೊಳ್ಳುವಂಥದ್ದು ಬಿಕೇಮ್ ಅ ಟಾಸ್ಕ್, right? So scientists gathered more and more information about the properties of different elements then found, and it became difficult for them to organize. So this is actually, here comes the need of classification. ಇಲ್ಲಿ ಬರುತ್ತೆ, ಎಸ್ ಇಷ್ಟೊಂದು ಜಾಸ್ತಿ ರಾಶಿ ಇನ್ಫಾರ್ಮೇಷನ್ಸ್ನ ಇಟ್ಕೊಂಡು ಪ್ರತಿಯೊಂದನ್ನು ಇಂಡಿವಿಜುವಲ್ ಆಗಿ ನೆನ್ಪಿಟ್ಕೊಳ್ಳೋದು ಕಷ್ಟ. ಕ್ಲಾಸಿಫೈ ಮಾಡಬೇಕು ಒಂದು ಸೆಟ್ ಆಫ್ ಕ್ಯಾಟಗರಿನಲ್ಲಿ, ಸೊ ದಟ್ ಒಂದು ಗ್ರೂಪ್ ಒಂದು 5-6 ಎಲಿಮೆಂಟ್ಸ್ ನೆನೆಸ್ಕೊಂಡ್ರೆ ಒಂದು ಪ್ರಾಪರ್ಟಿ ಅದಕ್ಕೆ ಅಪ್ಲಿಕೇಬಲ್ ಆಗಿರೋ ಥರ ಅಂತ ಹೇಳಿ. ಸೊ ಇನ್ ಆರ್ಡರ್ ಟು ಮೇಕ್ ದ ಸ್ಟಡಿ ಸಿಸ್ಟಮ್ಯಾಟಿಕ್ ಅಂಡ್ ಸಿಂಪಲ್, ಸೈಂಟಿಸ್ಟ್ ಸ್ಟಾರ್ಟೆಡ್ ಕ್ಲಾಸಿಫೈಯಿಂಗ್. ಫಸ್ಟ್ ಕ್ಲಾಸಿಫಿಕೇಶನ್ ಹೇಗಿದ್ದು ಗೊತ್ತಾ ಅವ್ರದ್ದು? ಮೆಟಲ್ಸ್, non-metals, metalloids. This were the first classification of elements. ಇವತ್ತಿಗೂ ಕೂಡ ನಾವು ಎಲಿಮೆಂಟ್ಸ್ ಅನ್ನ ತುಂಬಾ ಸಿಂಪಲ್ ಆಗಿ ಬೇಸಿಕ್ ಆಗಿ ಹೀಗೆ ಕ್ಲಾಸಿಫೈ ಮಾಡ್ತೀವಿ, ಮೆಟಲ್ಸು, ನಾನ್ ಮೆಟಲ್ಸು ಮತ್ತೆ ಮೆಟಲಾಯ್ಡ್ಸ್ ಅಂತ ಹೇಳಿ, ಹೌದಾ? ಆದ್ರೆ ಈ ತರ ಕ್ಲಾಸಿಫೈ ಮಾಡಿದ್ರೆ ಅಲ್ಲೂ ಕೂಡ ಮೆಟಲ್ಸ್ಗಳು ಬೇಜಾನಿದೆ. ಆಲ್ಮೋಸ್ಟ್ ಒಂದು 92 ಔಟ್ ಆಫ್ 118ರಲ್ಲಿ 92 ಮೆಟಲ್ಸ್ಗಳೇ ಇದೆ. ಈ 92 ಮೆಟಲ್ಸ್ನ ಮತ್ತೆ ಹೇಗೆ ನೆನ್ಪಿಟ್ಕೊಳ್ಳುವಂಥದ್ದು? ಈಗ ನೀವು ಸೂಪರ್ ಮಾರ್ಕೆಟಿಗೆ ಹೋಗ್ತೀರಾ, ಸೂಪರ್ ಮಾರ್ಕೆಟ್ನಲ್ಲಿ ಲೇಸಿದು ನಿಮ್ಮ ಎಲ್ಲ ಜಂಕ್ ಫುಡ್ ಇದು ಒಂದು ಪಾರ್ಟ್ ಇರುತ್ತೆ, ಅದೇ ಥರ ವೆಜಿಟೇಬಲ್ ಸೆಕ್ಟರ್ನಲ್ಲಿ ಒಂದು ಪಾರ್ಟ್ ಇರುತ್ತೆ, ಮತ್ತು ನೀವು ನಿಮಗೆ ಬೇಕಾಗಿರುವಂತಹ ಬೇರೆ ಇತರೆ ಗ್ರೋಸರಿ ಐಟಮ್ಸ್ ಆಗಿರ್ಬೋದು, ಡೇ ಟು ಡೇಸ್ನಲ್ಲಿ ಯೂಸ್ ಮಾಡುವಂತಹ ಇತರೆ ಐಟಮ್ಸ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಅವರು ಆರ್ಗನೈಸ್ ಮಾಡಿಟ್ಟಿರ್ತಾರೆ. ಸಪೋಸ್ ಒಂದು ಸೂಪರ್ ಮಾರ್ಕೆಟ್ನಲ್ಲಿ ಎಲ್ಲ ಯದ್ವಾ ತದ್ವಾ ಇದ್ದಿದ್ರೆ, ಎವ್ರಿಥಿಂಗ್ ಇಸ್ ಮಿಕ್ಸ್ಡ್ ಅಂತ ಹೇಳಿದಿದ್ರೆ, is it possible for you to go and pick what you want? Is it possible for you to feel at least ಇಲ್ಲಿ ಹೋಗೋಣ ಅಂತ ನಿಮಗೆ ಅನ್ಸುತ್ತಾ? ಇಲ್ಲ.
ಸೊ ನೀವು ಕೂಡ ಬಯಸ್ತೀರಾ ನಿಮ್ಮ ಸುತ್ತಮುತ್ತ ಇರುವಂತಹ ಲೈಫನ್ನು ಸಿಸ್ಟಮ್ಯಾಟಿಕ್ ಆಗಿ ತಗೊಂಡು ಹೋಗ್ಲಿಕ್ಕೆ. ಅದೇ ಥರ ಎಲಿಮೆಂಟ್ಸ್ಗಳನ್ನ ಕೂಡ ಕ್ಲಾಸಿಫೈ ಮಾಡುವಂಥದ್ದು ತುಂಬ ಅವಶ್ಯಕತೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ 1817ನಲ್ಲಿ ಡಾಬರಿನರ್ ಅಂತ ಹೇಳುವಂತಹ ಸೈಂಟಿಸ್ಟ್ ವಿಲ್ ಟ್ರೈ ಅನ್ ಅಟೆಂಪ್ಟ್ ಅಪಾರ್ಟ್ ಫ್ರಮ್ ದಿಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಆಯಿತಾ, ಮೆಟಲ್ ನಾನ್ ಮೆಟಲ್ ಕ್ಲಾಸಿಫಿಕೇಶನ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರೆ. ವೆನ್ he tried grouping elements and he observed a group of 3 elements for which he referred athwa a group of 3 elements na he would call as triad aita. ಈ ಟ್ರಯಾಡ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ 3 ಎಲಿಮೆಂಟ್ಸ್. ಅಂಡ್ ಯು ಆಲ್ಸೋ ಸಿ ದ್ಯಾಟ್ ಈ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ನಲ್ಲಿ ಫಾರ್ ಎಕ್ಸಾಂಪಲ್ ಈ ಗ್ರೂಪ್ ಅನ್ನ ಫೋಕಸ್ ಮಾಡ್ತೀರಾ ಅಂದ್ರೆ ದಿಸ್ ಗ್ರೂಪ್ ಇಫ್ ಯು ಆರ್ ಫೋಕಸಿಂಗ್, ಸೆಕೆಂಡ್ ಗ್ರೂಪ್, ಥರ್ಡ್ ಗ್ರೂಪ್. ಸೊ ಈ ಒಂದು ಗ್ರೂಪ್ ಅನ್ನು ನಾನು ಟ್ರಯಾಡ್ ಅಂತ ಹೇಳಿ ಕರೆದ್ರೆ ಈ ಗ್ರೂಪ್ ನಲ್ಲಿರುವಂತಹ ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್, ಸೇ ಫಾರ್ ಎಕ್ಸಾಂಪಲ್ 23. ಈ 23 ಅಂತ ಹೇಳುವಂಥದ್ದು ಹೇಗೆ ಸಿಗುತ್ತೆ ಗೊತ್ತಾ? ಬೈ ಆಡಿಂಗ್ ದ ಅಟಾಮಿಕ್ ಮಾಸ್ ಆಫ್ ರೆಸ್ಟ್ ಆಫ್ ದಿ ಎಲಿಮೆಂಟ್ಸ್. 6.9 ಆಫ್ ಲಿಥಿಯಂ ಅಟಾಮಿಕ್ ಮಾಸನ್ನು ಆ್ಯಡ್ ಮಾಡ್ತೀನಿ ನಾನು. ಅದೇ ಥರ ಪೊಟ್ಯಾಷಿಯಮ್ದು 39. ಅಪ್ರಾಕ್ಸಿಮೇಟ್ಲಿ ಇದನ್ನ 7 ಅಂತ ಅನ್ಕೊಳ್ಳಿ ಮಕ್ಕಳೇ. ಈ 6.9 ನಾನು ರೌಂಡ್ ಆಫ್ ಆಗಿ 7 ಅಂತ ಹೇಳಿ ತಗೊಂಡಿನಿ. 39 + 7 ಎಷ್ಟಾಯಿತು? 46 ಆಯಿತು. ಹೌದಾ? 46ದು ಆವ್ರೇಜ್ ತೆಗಿರಿ. 46/2. 2 1s are 2 2s are 4, 2 3s are. So 23 became the atomic mass number of the element which is present in the middle of the series. ಅಂದ್ರೆ ಸೋಡಿಯಂದು ಅಟಾಮಿಕ್ ಮಾಸ್ ಬಂದು 23 ಆಯಿತು. ಹೇಗೆ ಸಿಕ್ತು ನಿಮಗೆ? ಲಿಥಿಯಂ ಮತ್ತು ಪೊಟ್ಯಾಷಿಯಮ್ದು ಅಟಾಮಿಕ್ ಮಾಸನ್ನು ಆ್ಯಡ್ ಮಾಡಿದಾಗ ಅದ್ರದ್ದು ಆವರೇಜನ್ನ ತೆಗೆದಾಗ ನಿಮಗೆ ಸೋಡಿಯಮ್ದು ಅಟಾಮಿಕ್ ಮಾಸ್ ಸಿಗುತ್ತೆ. ಸೊ ಇದನ್ನು ಡಾಬರಿನರ್ ಹೇಳ್ತಾರೆ. ಸೊ ವೆನ್ ಅ ಗ್ರೂಪ್ ಆಫ್ 3 elements ಅಥವಾ in a group, when 3 elements are arranged in the increasing order of atomic mass, it was found that atomic mass of the middle element was roughly the average of atomic mass of the other 2 elements. Illu kuda calculate ಮಾಡಿ atomic mass of strontium was found to be roughly the average of atomic mass of sum of atomic mass of calcium and ಸ್ಟ್ರಾನ್ಶಿಯಂ. 40 ಮತ್ತು 137ನ ನೀವೆರಡನ್ನು ಆ್ಯಡ್ ಮಾಡಿ ಆವ್ರೇಜ್ ತೆಗೆದ್ರೆ ನಿಮಗೆ ಸ್ಟ್ರಾನ್ಶಿಯಮ್ದು ಅಟಾಮಿಕ್ ಮಾಸ್ ಸಿಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ನ ಕೂಡ ಚೆಕ್ ಮಾಡಿ. ಕ್ಲೋರಿನ್ ಮತ್ತು ಅಯೋಡಿನ್ದು ಅಟಾಮಿಕ್ ಮಾಸ್ ಇದೆಯಲ್ಲ 35 ಮತ್ತು 126. ಈ 35.5 126.9 ಅನ್ನು ಆ್ಯಡ್ ಮಾಡಿ ಆವ್ರೇಜ್ ತೆಗೆದಾಗ ನಿಮ್ಗೆ ಏನು ವ್ಯಾಲ್ಯೂ ಬರುತ್ತೆ, ದ್ಯಾಟ್ ಬಿಕಮ್ಸ್ ದಿ ಅಟಾಮಿಕ್ ಮಾಸ್ ಆಫ್ ಬ್ರೋಮಿನ್. ಸೊ ದೀಸ್ 3 ಆರ್ ದ ಟ್ರಯಾಡ್ಸ್ ಆಫ್ ಡಾಬರಿನರ್. ಅವ್ರು ಕೇಳ್ತಾರೆ ಎಂಟೈರ್ ಪಿರಿಯಾಡಿಕ್ ಟೇಬಲ್ನಲ್ಲಿ ಇವತ್ತಿಗೂ ಕೂಡ ಈ ಟ್ರಯಾಡ್ಸ್ ನಿಮಗೆ ಕಾಣಲಿಕ್ಕೆ ಸಾಧ್ಯವಾ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಫೋಕಸ್ ಆನ್ ದ್ಯಾಟ್. ಸಾಧ್ಯ ಇದೆ ಅಂತ ಹೇಳ್ಬೋದು, ಹೌದಾ? ನೋಡಿ, ಪಿರಿಯಾಡಿಕ್ ಟೇಬಲ್ ತೆಗೆದ್ರೆ ಎಲ್ಲೆಲ್ಲಿದೆ ಟ್ರಯಾಡ್? ಇಲ್ಲಿದೆಯಾ ಟ್ರಯಾಡ್? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ನಾನು ಟಿಕ್ ಮಾಡ್ಬೇಕಾದ್ರೆ ಯೆಲ್ಲೋ ಕಲರ್ ಕಾಣುತ್ತಲ್ಲ ಅದು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಇವತ್ತಿಗೂ ಕೂಡ ಪಿರಿಯಾಡಿಕ್ ಟೇಬಲ್ನಲ್ಲಿ ಯು ಕ್ಯಾನ್ ಸಿ ಡಾಬರಿನರ್ ಟ್ರಯಾಡ್. ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ ಇಲ್ಲೂ ಇದೆ ನೋಡಿ. ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಅದೇ ಆರ್ಡರ್ನಲ್ಲಿ ಅರೇಂಜ್ ಆಗಿದೆ ನೋಡಿ. ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಹಿಯರ್ ಆಲ್ಸೋ ಯು ಕ್ಯಾನ್ ಫೈಂಡ್ ಏನು ದ ಡಾಬರಿನರ್ ಟ್ರಯಾಡ್. ಸೊ ಡಾಬರಿನರ್ ಅವತ್ತು ಹೇಳಿದ ಐಡಿಯಾ ಏನಿದೆ ಇವತ್ತಿನವರೆಗೂ ಕೂಡ ಅದು ಕರೆಕ್ಟ್ ಆಗಿದೆ. ಬಟ್ ದ ಪ್ರಾಬ್ಲಮ್, ಲಿಮಿಟೇಷನ್ ಏನು ಡಾಬರಿನರ್ ಟ್ರಯಾಡ್ ಇದು ಅಂತ ಹೇಳಿದ್ರೆ, ವಿ ಕುಡ್ ನಾಟ್ ಅರೇಂಜ್ ಮೋರ್ ದ್ಯಾನ್ 9 to 16. ಅವ್ರು 16 ಹೇಳ್ತಾರೆ ಕೆಲವೊಂದು ಡಾಕ್ಯುಮೆಂಟ್ಸ್ನಲ್ಲಿ. 9 ಗ್ರೂಪ್ ಆಫ್ ಎಲಿಮೆಂಟ್ಸ್, 9 ಎಲಿಮೆಂಟ್ಸ್ ಅಷ್ಟೇ ಕ್ಲಾಸಿಫೈ ಮಾಡಿದ್ರು. ಕೆಲವೊಂದು ಬುಕ್ಸ್ನಲ್ಲಿ ಹೇಳುತ್ತೆ 16 ಎಲಿಮೆಂಟ್ಸನ್ನು ಅವರು ಕ್ಲಾಸಿಫೈ ಮಾಡಿದ್ರು, ಅಥವಾ 12 ಎಲಿಮೆಂಟ್ಸನ್ನು ಕ್ಲಾಸಿಫೈ ಮಾಡಿದ್ರು. ಸದ್ಯಕ್ಕೆ ನಮ್ಮ NCERTನಲ್ಲಿ ವಿ ಹ್ಯಾವ್ 9 ಎಲಿಮೆಂಟ್ಸ್. ಸೊ ನಮಗೆ ಹೇಳ್ಬೋದು ಡಾಬರಿನರ್ ಬರೀ 9 ಎಲಿಮೆಂಟ್ಸ್ನ ಅಷ್ಟೇ ಕ್ಲಾಸಿಫೈ ಮಾಡಿದ್ರು, ಮಿಕ್ಕಿದ ಎಲಿಮೆಂಟ್ಸ್ಗಳನ್ನ ಕ್ಲಾಸಿಫೈ ಮಾಡೋಕ್ಕಾಗಲಿಲ್ಲ. ಇದು ಅವ್ರದ್ದು ಲಿಮಿಟೇಷನ್ ಆಯಿತು, ಆಯಿತಾ? ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಲಾ. ಅವ್ರು ಕೇಳ್ತಾರೆ ಎಕ್ಸ್ಪ್ಲೇನ್ ಡಾಬರಿನರ್ ಲಾ ಆಫ್ ಟ್ರಯಾಡ್ ಅಂತ ಹೇಳಿ. Doberiner showed that when 3 elements in triad were written,
in the order of increasing atomic masses. When 3 elements in a triad were written in the increasing order of atomic masses, the atomic mass of the middle element was roughly the average of atomic masses of other 2 elements. So this is nothing but law of triad given by Dauberiner, and we call it as Dauberiner triads. ಆಯ್ತಾ? ಕೇಳ್ತಾರೆ ಅದು ಎಕ್ಸಾಂಪಲ್ ಯಾವುದೆಲ್ಲ ಅಂತ ಹೇಳಿ. ದೆನ್ ಕಮ್ಸ್ ಆಲ್ಮೋಸ್ಟ್ ಒಂದು 45 ಇಯರ್ ಆಗುತ್ತೆ, 1866. ಇವಾಗ ಈ ಡಾಬ್ರಿನರ್ ವಾಸ್ ಎಕ್ಸ್ಪ್ಲೇನಿಂಗ್ ಎವ್ರಿಥಿಂಗ್ ಇನ್ 1817. ಹತ್ರ 1820 ಒಂದು 40-45 ವರ್ಷ ಆದಮೇಲೆ ಜಾನ್ ನ್ಯೂಲ್ಯಾಂಡ್ ಬರ್ತಾರೆ ಫೀಲ್ಡಿಗೆ. ಸೊ ಜಾನ್ ನ್ಯೂಲ್ಯಾಂಡ್ ಹೇಳ್ತಾರೆ, ನೀವು ಎಲಿಮೆಂಟ್ಸ್ ಅನ್ನ ಟ್ರಯಾಡ್ ತರ ಅರೇಂಜ್ ಮಾಡಬೇಡಿ. ಇನ್ಸ್ಟೀಡ್ ಆಫ್ ದ್ಯಾಟ್ ಯು ಕೀಪ್ ಅರೇಂಜಿಂಗ್ ದೆಮ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ ಅವರು ಇದೇ ತರ. ಹೈಡ್ರೋಜನ್, ಲಿಥಿಯಂ, ಬೆರಿಲಿಯಂ. ನೋಡಿ, ಲಿಥಿಯಂಗೆ ಕಂಪೇರ್ ಮಾಡಿದ್ರೆ ಬೆರಿಲಿಯಂದು ಅಟಾಮಿಕ್ ಮಾಸಸ್ ಜಾಸ್ತಿ ಇದೆ ಅಲ್ವಾ? ಸೊ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಹಾರಿಜಾಂಟಲಿ ಇನ್ ಅ ರೋ ಆಫ್ 8, ಇನ್ ಅ ಕಾಲಮ್ ಆಫ್ 8. ನಾವು ನಮ್ಮ ಮ್ಯೂಸಿಕಲ್ ನೋಟ್ಸ್ ಸ, ರೇ, ಗ, ಮ, ಪ, ದ, ನಿ, ಯಾವ ಥರ ಮ್ಯೂಸಿಕಲ್ ನೋಟ್ಸ್ದು 7 ಸ್ವರಾಕ್ಷರಗಳನ್ನ ನಾವು ಬರಿತೀವೋ ಅದೇ ಥರ ವೆಸ್ಟರ್ನ್ ಮ್ಯೂಸಿಕ್ ನೋಟ್ನಲ್ಲಿ ಅದನ್ನು ಡೋ, ರೇ, ಮಿ, ಫ, ಸೋ, ಲಾ, ಟಿ ಅಂತ ಹೇಳ್ತಾರೆ. ಸೊ ಈ ಒಂದು 7 ಫಾರ್ಮ್ಯಾಟ್ನಲ್ಲಿ 7 ಕಾಲಮ್ನಲ್ಲಿ ನಾವು ನಮ್ಮ ಎಲಿಮೆಂಟ್ಸನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್ ಅರೇಂಜ್ ಮಾಡೋಣ. ಹೈಡ್ರೋಜನ್ಗೆ ಸ್ಟಾರ್ಟ್ ಮಾಡಿ. ಹೈಡ್ರೋಜನ್, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್. ಫ್ಲೂರಿನ್ ಬರುತ್ತಲ್ಲ, ಪುಷ್ ಇಟ್ ಇನ್ ದ ಫಸ್ಟ್ ಸ್ವರಾಕ್ಷರ. ಫಸ್ಟ್ ಇದು ಸ್ವರಾಕ್ಷರ, ಸಾಗೆ ಪುಷ್ ಮಾಡಿ. ಫ್ಲೂರಿನ್, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್. ಆಮೇಲೆ ಕ್ಲೋರಿನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಕ್ರೋಮಿಯಂ, ಟೈಟಾನಿಯಂ, ಮ್ಯಾಂಗನಸ್, ಅಯನ್. ಆಯ್ತಾ? ಕೊಬಾಲ್ಟ್, ನಿಕ್ಕಲ್ ಅನ್ನ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್ ಜೊತೆ ಹಾಕಿದ. ನೋಡಿ ಎಂತ ಮಹಾತ್ಮ ಇವನು ಅಂತೇಳಿ. ಆಮೇಲೆ ಕಾಪರ್ ಬರುತ್ತೆ, ಜಿಂಕು, ಇಟ್ರಿಯಮು, ಇಂಡಿಯಂ, ಆರ್ಸೆನಿಕ್, ಸೆಲೆನಿಯಂ. ಬ್ರೋಮಿನ್, ರುಬೀಡಿಯಂ, ಸ್ಟ್ರಾನ್ಶಿಯಂ, ಸೀರಿಯಂ ಮತ್ತೆ ಲ್ಯಾಂಥನಮ್. ಆಕ್ಚುಲಿ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಹೇಳ್ತಾರೆ ಸೀರಿಯಂ ಆದ್ಮೇಲೆ ಥೋರಿಯಂ ಕೂಡ ಇದೆ, ಬಟ್ ಈ ಥೋರಿಯಂನ ಇವರು ಮೆನ್ಷನ್ ಮಾಡಲಿಲ್ಲ. ಸೊ ಈ ನಮ್ಮ ಕೊಟ್ಟಿರುವಂತಹ NCERT ಟೇಬಲ್ ನಲ್ಲಿ ಸೀರಿಯಂ, ಲ್ಯಾಂಥನಮ್ ಇದೆ, ಬಟ್ ಬರಿಬೇಕಾದ್ರೆ ಥೋರಿಯಂ ಕೂಡ ಇವರು ಉಲ್ಲೇಖಿಸ್ತಾರೆ. ಯಾರು? ನಮ್ಮ ನ್ಯೂಲ್ಯಾಂಡ್. Okay, this is how Newland arranged then existing 56 ಸುಮಾರು 56 ಎಲಿಮೆಂಟ್ಸ್ ಅನ್ನ ಹೀಗೆ ಅರೇಂಜ್ ಮಾಡ್ತಾರೆ. ಮಾಡಿಬಿಟ್ಟು ನ್ಯೂಲ್ಯಾಂಡ್ ಸುಮ್ಮನೆ ಇರಲ್ಲ, ಹೇಳ್ತಾರೆ. ನೋಡಿ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಸ್ಟಾರ್ಟೆಡ್ ವಿತ್ ದ ಎಲಿಮೆಂಟ್ ಹ್ಯಾವಿಂಗ್ ಲೋವೆಸ್ಟ್ ಅಟಾಮಿಕ್ ಮಾಸ್ ಹೈಡ್ರೋಜನ್, ಥೋರಿಯಂ ವರೆಗೂ ಇರೋದನ್ನ ಬರೀತಾರೆ. ಈ ಫೌಂಡ್ ದಟ್ every eighth element had property similar to that of first, just like how the first note in the musical note, ಇದು ಫಸ್ಟ್ ಸ್ವರ ಹೇಗೆ ಮ್ಯಾಚ್ ಆಗುತ್ತೋ 8th ಮ್ಯೂಸಿಕಲ್ ನೋಟಿಗೆ, ಸಿಮಿಲರ್ಲಿ ಫಸ್ಟ್ ಎಲಿಮೆಂಟ್ಸ್ ಪ್ರಾಪರ್ಟಿ ಅಂಡ್ in order to, with respect to the first 8th element from any point, ಆ 8th element to first element the properties are similar ಅಂತ ಹೇಳ್ತಾರೆ. Okay, so that you call as Newland's law of octaves. ಇಲ್ಲಿ ನೋಡಿ, lithium is a first element ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, if you consider this as first, beryllium becomes second. Any point in the, ma'am, you can consider hydrogen. Tell me whether hydrogen, fluorine are similar. No, it has become the limitation of Newland. Alva name gottide ivattu that hydrogen is different, fluorine is different. Hydrogen is a highly flammable gas. Fluorine is also a gas, but fluorine the properties are entirely different from hydrogen. Name gottide ivattu. But avat gottirlilla. But lithium, sodium, true. ಬೆರಿಲಿಯಂ, ಮೆಗ್ನೀಷಿಯಂ ಟ್ರೂ. ಎಲ್ಲಿವರೆಗೆ ಇದು ಟ್ರೂ ಗೊತ್ತಾ? ಅಂಟಿಲ್ ಕ್ಯಾಲ್ಶಿಯಂ ವರೆಗೂ ಕೂಡ ಈ ಹೇಳಿರುವಂತಹ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ. ಸೊ ಲಿಥಿಯಂ 1 ಆದರೆ ಬೆರಿಲಿಯಂ 2, ಬೋರಾನ್ 3, ಕಾರ್ಬನ್ 4, ನೈಟ್ರೋಜನ್ 5, ಆಕ್ಸಿಜನ್ 6, ಫ್ಲೂರಿನ್ 7 ಅಂಡ್ ಸೋಡಿಯಂ ಬಿಕಮ್ಸ್ 8. ನೋಡಿ, ಫಸ್ಟ್ ಎಲಿಮೆಂಟಿಗೆ 8th ಎಲಿಮೆಂಟ್ ರಿಸಂಬ್ಲೆನ್ಸ್ ತೋರಿಸ್ತಾ ಇದೆ. ಇಫ್ ಬೆರಿಲಿಯಂ ಯು ಕನ್ಸಿಡರ್ ಆಸ್ ಫಸ್ಟ್, ಅದ್ರದ್ದು 8th ಎಲಿಮೆಂಟ್ ಯಾವ್ದಾಯ್ತು? ಮೆಗ್ನೀಷಿಯಂ. These two are having some similarities in their properties. Similarly, boron ಅಲ್ಯೂಮಿನಿಯಂಗೂ ಕೂಡ ಸಿಮಿಲಾರಿಟಿ ಇದೆ, ಬಟ್ ಅಲ್ಯೂಮಿನಿಯಂಗೂ ಕ್ರೋಮಿಯಂಗೂ ಯಾವುದೇ ಸಿಮಿಲಾರಿಟಿ ಇಲ್ಲ. ಸಿಲಿಕಾನಿಗೂ ಟೈಟಾನಿಯಮಿಗೂ ಕೂಡ
ಯಾವ ಸಿಮಿಲಾರಿಟಿ ಇಲ್ಲ. ಫಾಸ್ಫರಸ್ ಮ್ಯಾಂಗನಸ್ ಅಗೇನ್ ದೇ ಡಿಫ್ರೆಂಟ್. ಸಲ್ಫರ್ ಐರನ್ ಅಯ್ಯಯ್ಯೋ ಡಿಫ್ರೆಂಟ್, ಎಂಟೈರ್ಲಿ ಡಿಫ್ರೆಂಟ್. ಆಕ್ಸಿಜನ್ ಸಲ್ಫರ್, these two they do have some similarities. So ಈ ಡಾಪರಿನರ್ ಅಂತ ನ್ಯೂಲ್ಯಾಂಡ್ಸ್ law of octave was only applicable till calcium. Beyond that it was not applicable. So when elements are arranged in the increasing order of atomic mass, properties of every eighth element found similar to that of first element, just like how musical notes of first and eighth are matching in musical field ಅಲ್ವಾ. ಮ್ಯೂಸಿಕಲ್ ಫೀಲ್ಡ್ನಲ್ಲಿ ಹೇಗೆ ಮ್ಯೂಸಿಕಲ್ ನೋಟ್ಸ್ಗಳು ಮ್ಯಾಚ್ ಆಗುತ್ತೋ ಅದೇ ಥರ ಇಲ್ಲೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಫೌಂಡ್ ಎವ್ರಿ ಏಯ್ತ್ ಎಲಿಮೆಂಟ್ ಹ್ಯಾಡ್ ಅ ಪ್ರಾಪರ್ಟಿ ಸಿಮಿಲರ್ ಟು ದಟ್ ಫಸ್ಟ್. ಹಿ ಕಂಪೇರ್ಡ್ ದಿಸ್ ವಿತ್ ದ ಆಕ್ಟೇವ್ಸ್ ಫೌಂಡ್ ಇನ್ music. Therefore he called it as law of octaves and also known as Newland's law of octaves. Okay, so it was found that limitations are very, very, very important. Do write all the limitations as it is given in NCERT. So first limitation is that this law of octave is applicable only till calcium. Beyond that it is not applicable. Idu first ಲಿಮಿಟೇಷನ್ ಅಂತ ಹೇಳಿದ್ರೆ ಏನು ಹೇಳ್ತೀವಿ ನಾವು, ಅಡೆತಡೆಗಳು, ಅಡಚಣೆಗಳು ಅಂತ ಹೇಳ್ತೀವಲ್ಲ ಅದು. ಸೊ ಫಸ್ಟ್ ಲಿಮಿಟೇಷನ್ ಏನು, ಕ್ಯಾಲ್ಶಿಯಂವರೆಗೆ ಅಷ್ಟೇ ಇದು ಅಪ್ಲಿಕೇಬಲ್ ಆಗುತ್ತೆ, ಬಿಯಾಂಡ್ ದಟ್ ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಅಂತ ಹೇಳಿ. ಸೆಕೆಂಡ್ ಲಿಮಿಟೇಷನ್ ನೋಡಿ, ಈ ನಮ್ಮ ನ್ಯೂಲ್ಯಾಂಡ್ ಬಿಲೀವ್ಡ್ ದಟ್ ಓನ್ಲಿ 56 ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ಎಕ್ಸಿಸ್ಟ್ ಆ್ಯಂಡ್ ನೋ ಮೋರ್ ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಡಿಸ್ಕವರ್ಡ್ ಇನ್ ನೇಚರ್ ಅಂತ ಹೇಳುವಂತಹ ಒಂದು ಉದ್ದಟತನದ ಮಾತನ್ನು ಹೇಳ್ತಾರೆ. ಎಲ್ರಿಗೂ ಸಿಟ್ಟು ಬರುತ್ತೆ. ಸೊ ಏನು ನ್ಯೂಲ್ಯಾಂಡ್, ನಿಮಗೆ 56 ಎಲಿಮೆಂಟ್ಸ್ ಗೊತ್ತಿದೆ ಅಂತ ಹೇಳಿದ ತಕ್ಷಣಕ್ಕೆ ಬರೀ ಅಷ್ಟೇನಾ? ನೋಡಿ ನಾವಿವತ್ತು 2023 118 ಎಲಿಮೆಂಟ್ಸ್ಗಳ ಜೊತೆ ಮಾತಾಡ್ತಿದ್ದೀವಿ, ಹೌದಾ? ಸೊ 56 ಎಲಿಮೆಂಟ್ಸ್ಗಳು ಅಷ್ಟೇ ಇದೆ, ಇನ್ನು ಮುಂದೆ ಯಾವ ಎಲಿಮೆಂಟ್ಸು ಇಲ್ಲ, ನಾನು ಹೇಳಿದ್ದೆ ಸರಿ, ನಂದೇ ಸಿದ್ಧಾಂತ ಅಂತ ಹೇಳಿ ಉದ್ದಟತನವನ್ನು ತೋರಿಸ್ತಾರೆ ನಮ್ಮ ನ್ಯೂಲ್ಯಾಂಡ್. ಅದು ಇಟ್ ಬಿಕಮ್ಸ್, ಅಲ್ಲಿ ಏನಾಯ್ತು, ಹಿ ಈಸ್ ನಾಟ್ ಗಿವಿಂಗ್ ಸ್ಕೋಪ್ ಫಾರ್ ಎನಿ ಆಫ್ ದ ನ್ಯೂಲಿ ಡಿಸ್ಕವರ್ಡ್ ಎಲಿಮೆಂಟ್ಸ್ ಅಂತ ಹೇಳಿ ಆಯ್ತಲ್ವಾ. ಸೊ ದ್ಯಾಟ್ ಆರೋಗೆನ್ಸಿ ಹ್ಯಾಸ್ ಬಿಕಮ್ second limitation. In order to fit element into the table, he fixes 2 elements in the single slot. Nodi, cobalt ಮತ್ತೆ nickel na adu with unlike elements, fluorine, chlorine, bromine are entirely different. If fluorine, chlorine, bromine ಜೊತೆಗೆ cobalt and nickel ಅನ್ನು ಹಾಕ್ತಾರೆ just to make them fit in the table. So in order to make the elements fit into the table, he places dissimilar, that to 2 elements which are actually entirely different in properties with the rest of the elements in the single slot. 2 elements in the single slot, that too with unlike elements, not like elements gal jote, unlike elements gal jote ಎರಡು ಎಲಿಮೆಂಟ್ಸ್ ಬೇರೆದನ್ನ ಒಂದೇ ಸ್ಲಾಟ್ ಅಲ್ಲಿ ಇಡ್ತಾರೆ. ಯಾರು? ನಮ್ಮ ನ್ಯೂಲ್ಯಾಂಡ್. ಓಕೆ, ದಟ್ ಬಿಕಮ್ಸ್ ಒನ್ ಆಫ್ ಹಿಸ್ ಒನ್ ಮೋರ್ ವೇ ಆಫ್ ಎಂತ ಹೇಳ್ಬೋದು, ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಅದೇ ಥರ ಅಯನ್ ನೋಡಿ ಎಲ್ಲಿಟ್ಟಿದ್ದಾನೆ ಅಂತ ಹೇಳಿ, ವೇರ್ ಡಿಡ್ ಹಿ ಕೀಪ್ ಅಯನ್? ಸಿ ಅಯನ್ ಹಿ ಕೆಪ್ಟ್ ವಿತ್ ಆಕ್ಸಿಜನ್, ಸಲ್ಫರ್ ಅಂಡ್ ಸೆಲೇನಿಯಂ. ಆಕ್ಸಿಜನ್, ಸಲ್ಫರ್, ಸೆಲೇನಿಯಂ, ಈ ಫಸ್ಟ್, ಸೆಕೆಂಡ್ ಆ್ಯಂಡ್ ದ ಲಾಸ್ಟ್, ಇವರಿಗೆ ಎಲ್ಲದಕ್ಕೂ ಕೂಡ ಈ ಮೂರಕ್ಕೂ there is some similarity but not iron. ಅಯನಿಗೆ ಸಿಮಿಲಾರಿಟಿ ಇಲ್ಲ. ಸೊ ಅಯನ್ ಹ್ಯಾಸ್ ಡಿಫರೆನ್ಸ್ ಇನ್ ದ ಪ್ರಾಪರ್ಟಿ, ಆಯ್ತಾ? ಸೊ ಅಯನ್ is been kept with, iron is a different metal, kept with elements of some different properties. So ಇದೆಲ್ಲವುಗಳು ಕೂಡ ಏನಾಯ್ತು, it has become the limitation. Yes, so Newland's law of octave worked well with lighter elements only. ಅಂದ್ರೆ till calcium ಇದೆಯಲ್ವಾ, ಅದನ್ನು ನಾವು ಲೈಟರ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಓನ್ಲಿ ಟಿಲ್ ಲೈಟರ್ ಎಲಿಮೆಂಟ್ಸ್ ಹಿಸ್ ಲಾ ವಾಸ್ ವರ್ಕಿಂಗ್, ಬಿಯಾಂಡ್ ದಟ್ ಇಟ್ ವಿಸಂಟ್. Then comes the favorite person of my life, very versatile scientist, Dmitry Ivanovich Mendeleev. So Dmitry Ivanovich Mendeleev is actually a person who born in ವೆಸ್ಟರ್ನ್ ಸೈಬೀರಿಯಾ, ರಷ್ಯಾ. ಇವ್ರದ್ದೆಲ್ಲ ಡೀಟೇಲ್ಸ್ ನನಗೆ ಬೇಕಾಗಿಲ್ಲ, ಬಟ್ ಎಕ್ಸೆಪ್ಟ್ ಒನ್ ಏನಂತ ಹೇಳಿದ್ರೆ, ಇವರಿಗೆ ಓದಲಿಕ್ಕೆ ತುಂಬ ಕಷ್ಟ ಇರುತ್ತೆ. ಅವರ ಅಮ್ಮ ತನ್ನ ಮಗ ಓದಲಿ ಅಂತ ಹೇಳಿ ಕಷ್ಟಪಟ್ಟು ತನ್ನ ಮಗನ ಓದಿಸ್ತಾನೆ. ಸೊ ಅಮ್ಮನ ಪ್ರೀತಿಗೋಸ್ಕರ ಮಗ ಬರೀತಾನೆ ಒಂದು ಮಾತುಗಳನ್ನ. ಏನು ಹೇಳ್ತಾನೆ, ಅಮ್ಮನ ಹೇಗೆ ನೆನೆಸ್ಕೊಳ್ತಾನೆ ನೋಡಿ ನಮ್ಮ ಡೆಮಿಟ್ರಿ ಮೆಂಡೆಲೀವ್. ಸಿ ಅವ್ರ ಅಮ್ಮನ ಬಗ್ಗೆ ಹೇಳ್ತಾರೆ,
he will be writing to his mother. She instructed with an example. ಅವ್ರ ಅಮ್ಮ ಅವ್ರನ್ನ ಇನ್ಸ್ಟ್ರಕ್ಟ್ ಮಾಡ್ತಾರೆ ಒಂದು ಎಕ್ಸಾಂಪಲ್ ಜೊತೆಗೆ. ಸುಮ್ಮನೆ ಸುಮ್ಮನೆ ಅದ್ ಮಾಡಿ ಇದ್ ಮಾಡು ಅಂತ ಹೇಳಿ ಅಲ್ಲ, ಹೀಗೆ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಹೇಳಿ. ಕರೆಕ್ಟೆಡ್ ವಿತ್ ಲವ್. ಇವ್ರು ತಪ್ಪು ಮಾಡಿದಾಗ ಪ್ರೀತಿಯಿಂದ, ಅತ್ಯಂತ ಮಮತೆಯಿಂದ ಆ ತಾಯಿ ತನ್ನ ಮಗನ ಮಿಸ್ಟೇಕ್ಸನ್ನ ಕರೆಕ್ಟ್ ಮಾಡ್ತಾರೆ. ಇಟ್ ವೆರಿ ಇಂಪಾರ್ಟೆಂಟ್. ಟ್ರಾವೆಲ್ಡ್ ವಿತ್ ಮೀ ಟು ಪ್ಲೇಸಸ್, ಎಕ್ಸ್ಕ್ಯೂಸ್ ಮೀ, ಈ ತನ್ನ ಮಗನ ಜೊತೆ ಡಿಫ್ರೆಂಟ್ ಪ್ಲೇಸ್ಗಳಿಗೆ ಆ ತಾಯಿ ಹೊರಟೋಗ್ತಾಳೆ. ಓಕೆ, ಅದು ಹೇಗೆ? ಸ್ಪೆಂಡಿಂಗ್ ಹರ್ ಲಾಸ್ಟ್ ರಿಸೋರ್ಸಸ್ ಆ್ಯಂಡ್ ಆಲ್ಸೋ ಹರ್ ಸ್ಟ್ರೆಂತ್. ತನ್ನೆಲ್ಲ ಶಕ್ತಿಯ ಜೊತೆಗೆ, ತನ್ನೆಲ್ಲ ಸೇವಿಂಗ್ಸ್ ಏನಿದೆ ಅದ್ರ ಜೊತೆಗೆ ಮಗ ಎಲ್ಲೆಲ್ಲಿ ಹೋಗ್ತಾನೆ ಆ ಮಗನ ಹಿಂದೆ ತನ್ನ ಬೆನ್ನೆಲುಬಾಗಿ ಆ ಮಗನಿಗೆ ಸಪೋರ್ಟ್ ಮಾಡಲಿಕ್ಕೆ ಡೆಮಿಟ್ರಿ ಮೆಂಡಲೀವ್ ತಾಯಿ ಕೂಡ ಜೊತೆಗೆ ಹೋಗ್ತಾರೆ. ನಾವು ಇವತ್ತು ಡೆಮಿಟ್ರಿ ಮೆಂಡಲೀವ್ನ ನೆನೆಸ್ಕೊಳ್ಬೋದು, ಬಟ್ ಅವರ ತಾಯಿಯ ಮಹಿಮೆಯಿಂದ ಡೆಮಿಟ್ರಿ ಮೆಂಡಲೀವ್ ನಮಗೊಂದು ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳೋದನ್ನು ಕೂಡ ನೆನೆಸ್ಕೊಳ್ಳೇಬೇಕಾಗಿರುವಂತಹ ಒಂದು ಸಂಗತಿ ಅಲ್ವಾ? ಸೊ ತುಂಬ ಇಷ್ಟ ಆಯಿತು ನನಗೆ ಈ ಸೆಂಟೆನ್ಸ್ಗಳು. ನೀವು ಕೂಡ ಅಷ್ಟೇ, ಲೈಫ್ನಲ್ಲಿ ಎಷ್ಟೇ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನಿಮ್ಮ ಹಿಂದೆ ಎಫರ್ಟ್ ಹಾಕಿರುವಂತಹ ನಿಮ್ಮ ತಾಯಿಯನ್ನು ಮರಿಬೇಡಿ. ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ಯಾವುದೇ ಪ್ಯಾರೆಂಟ್ಸ್ ಆಗಿರ್ಬೋದು ಮಕ್ಕಳೇ, ನಿಮಗೆ ಒಟ್ಟು ಯಾರು ಸಪೋರ್ಟ್ ಮಾಡಿರ್ತಾರೆ ಅವ್ರನ್ನ ಯಾವತ್ತೂ ಕೂಡ ಮರಿಬೇಡಿ. ಡು ನಾಟ್ ಫರ್ಗೆಟ್ ಯುವರ್ ರೂಟ್ಸ್ ಅಂತ ಹೇಳೋಂಥ ತುಂಬ ಇಷ್ಟ ಆಗಿರುವಂತಹ ಒಂದು ಲೈನ್ ನಿಮ್ಮ NCERT-ನಲ್ಲೇ ಕೊಟ್ಟಿದ್ರು. ಸರಿ, ಹಾಗಾದರೆ ಮೆಂಡಲೀವ್ ಹೇಗೆ ವರ್ಕ್ ಮಾಡಿದ್ರು ಅಂತ ಹೇಳಿ ನೋಡೋಣ. ಸೊ ಮೆಂಡಲೀವ್ ಅವರ ವರ್ಕನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಆಲ್ಮೋಸ್ಟ್ 63 ಎಲಿಮೆಂಟ್ಸ್ ಗೊತ್ತಾಗಿತ್ತು. ಇವತ್ತೆಷ್ಟು ಗೊತ್ತಿದೆ? 118. ಮೆಂಡಲೀವ್ ಟೈಮ್ನಲ್ಲಿ 63 ಎಲಿಮೆಂಟ್ಸ್ಗಳು ಗೊತ್ತಾಗಿತ್ತು. ಸೊ ವಾಟ್ ಡಿಡ್ ಮೆಂಡಲೀವ್ ಡೂ? ಮೆಂಡಲೀವ್ ಫೋಕಸ್ಡ್ ಆನ್, ಮೆಂಡಲೀವ್ ಫಸ್ಟ್ ಕೋರಿಲೇಷನ್ ಸ್ಟಾರ್ಟ್ ಮಾಡ್ತಾರೆ. ಏನಾದರೂ ಇದೆಯಾ between the atomic mass and physical and chemical properties, and if focus is majorly on the chemical properties or chemical compounds of hydrogen and oxygen formed by different elements. So different elements, when they combine with oxygen, they form oxides. When different elements combine with hydrogen, they form hydrides. So Mendeleev exclusively focused on hydrides and oxides. ಅವುಗಳ ನೇಚರ್ ಹೇಗಿದೆ, ಆ ಕಂಪೌಂಡ್ಸ್ದು ಪ್ರಾಪರ್ಟಿ ಯಾವ ಥರ ಇದೆ, ಈ ಒಂದು ಕಾನ್ಸೆಪ್ಟ್ ಮೇಲೆ ಮೆಂಡಲೀವ್ ಸ್ಟಾರ್ಟೆಡ್ ವರ್ಕಿಂಗ್. ಓಕೆ, ನೋ ದ್ಯಾಟ್ ಮೆಂಡಲೀವ್ ಸ್ಟಾರ್ಟೆಡ್ ಕೋರಿಲೇಟಿಂಗ್ ಬಿಟ್ವೀನ್ ಅಟಾಮಿಕ್ ಮಾಸ್ ಅಂಡ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ. When it comes to chemical property, he focused on oxides and hydride compound. Very, very important. Okay, then comes so among the chemical property, Mendeleev concentrated on compounds formed by elements with oxygen and hydrogen. He selected hydrogen and oxygen as they are very reactive and formed compounds with many other elements. So the formulae of hydrides and oxides formed by element were treated as one of the basic properties of element for its classification. So Mendeleev classified then existing 63 elements based on the formulae of oxides and hydrides of different elements. Nenpitkoli. So Mendeleev, based on his conclusion, he stated a law. A law ಏನು ಹೇಳುತ್ತೆ ಅಂತ ಹೇಳಿದ್ರೆ, the properties of different elements are the periodic function of their atomic mass. ಯಾಕೆ ಕೆಲವೊಂದಷ್ಟು ಎಲಿಮೆಂಟ್ಸ್ಗಳು ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸನ್ನು ತೋರಿಸುತ್ತೆ? ಬಿಕಾಸ್ ಆಫ್ ದಿಯರ್ ಅಟಾಮಿಕ್ ಮಾಸ್ ಅಂತ ಹೇಳುವಂಥದ್ದು. ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸ್ಟೇಟ್ ಮೆಂಡಲೀವ್ಸ್ ಪಿರಿಯಾಡಿಕ್ ಲಾ 100% ಕ್ವೆಶನ್ ಎವ್ರಿ ಇಯರ್. ಓಕೆ, ಸೊ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ನಲ್ಲಿ ನೀವು ಚೆಕ್ ಮಾಡ್ಬೋದು ಎಷ್ಟು ವರ್ಟಿಕಲ್ ಕಾಲಮ್ ಇದೆ ಅಂತ ಹೇಳಿ. ಸೊ ದ ವರ್ಟಿಕಲ್ ಕಾಲಮನ್ನು ನಾವು ಗ್ರೂಪ್ ಅಂತ ಹೇಳಿ ಕರಿತೇವೆ. ಸೊ ಯು ಕ್ಯಾನ್ ಸಿ ನಾವು 1 to ಆಲ್ಮೋಸ್ಟ್ 8 ಗ್ರೂಪ್, 1ರಿಂದ 8 ಗ್ರೂಪ್ಸ್ ಅನ್ನ ನೀವು ನೋಡ್ತೀರಾ. ಓಕೆ, 1 to 8 groups you see, and similarly 1 to 6 row, first row, second row, third row, fourth row, fifth row, sixth row. So 1 to 6 horizontal row, you call it as periods. So ಪ್ರತಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವ ಅದೇ ಟೇಬಲ್ ಇದು. ಪ್ರತಿ ಗ್ರೂಪ್ ಇದು ನಂಬರ್ ಇದು ಕೆಳಗೆ ಯು ಸಿ ದ ಆಕ್ಸೈಡ್ ಫಾರ್ಮುಲಾ ಆ್ಯಂಡ್ ಹೈಡ್ರೈಡ್ ಫಾರ್ಮುಲಾ. ಸಿ ಗ್ರೂಪ್ 1 ಅಲ್ಲಿ ಇರುವಂತಹ ಪ್ರತಿ ಎಲಿಮೆಂಟ್ಸ್ ಇದು ಕಂಬೈನಿಂಗ್ ಕೆಪಾಸಿಟಿ ಇಸ್ 1. ಹಾಗಾಗಿ ಇಫ್ ಐ ಕನ್ಸಿಡರ್ ಆರ್ ಆಸ್ ದಿ ಎಲಿಮೆಂಟ್, ಆಯ್ತಾ, ದ ಆಕ್ಸೈಡ್ ಫಾರ್ಮುಲಾ ಬಿಕಮ್ಸ್ R2O. ಯಾಕೆಂದ್ರೆ ಕಂಬೈನಿಂಗ್ ಕೆಪಾಸಿಟಿ ಆಫ್ ಆಕ್ಸಿಜನ್ ಇಸ್ 2.
R belongs to group 1, hence its combining capacity is 1. And the formula of any element which belongs to the group 1 becomes R2O. Combining capacity number anna ಆಚೆ ಮಾಡಿ. Hydrogen combining capacity is just 1. Group 1 is having 1. So hydride formula becomes RH. ಅದೇ ತರ ಗ್ರೂಪ್ 2 ಅನ್ನು ಚೆಕ್ ಮಾಡಿ. ಇವಾಗ ಗ್ರೂಪ್ 2 ಫಾರ್ಮುಲಾ ಆಫ್ ಆಕ್ಸೈಡ್ ಏನಾಯ್ತು? ಗ್ರೂಪ್ 2. ಸೊ R is 2, oxygen is 2, 2 and 2 cancels. Formula of oxide becomes RO. What happens to the formula of hydrides? Group 2 element R2, hydrogen is just 1. So the formula of hydride becomes RH2. ಎಲ್ಲ ಗ್ರೂಪ್ ಇದು ಆಕ್ಸೈಡ್ ಫಾರ್ಮುಲಾ ಹೈಡ್ರೈಡ್ ಫಾರ್ಮುಲಾ ಏನು ಅಂತ ಹೇಳೋದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ಇರೋದೇ 8 ಗ್ರೂಪ್ಗಳು, 8 ಗ್ರೂಪಲ್ಲೂ ಪ್ರತಿ ಗ್ರೂಪ್ ಇದು ಫಾರ್ಮುಲಾ ಆಫ್ ಆಕ್ಸೈಡ್, ಫಾರ್ಮುಲಾ ಆಫ್ ಹೈಡ್ರೈಡ್ಸ್ ಇಂಪಾರ್ಟೆಂಟ್. ಅವ್ರು ಕೇಳ್ತಾರೆ, ಇಫ್ ಎಕ್ಸ್ is the element which belongs to Mendeleev's periodic table group 1, write X oxide formula. ಆಗ ನೀವು ಬರೀಬೇಕು X2O, right? X hydride formula XH. ಇದು ಆಕ್ಸೈಡ್ ಫಾರ್ಮುಲಾ, ಇದು ಹೈಡ್ರೈಡ್ ಫಾರ್ಮುಲಾ. ಈ ಥರ ಕಾಮನ್ ಆಗಿರೋ ಕ್ವೆಶನ್ಸ್ನ ಕೇಳ್ತಾ ಹೋಗ್ತಾರೆ ಅವರು. ಓಕೆ, ಸೊ ನಾವು ಲೆಟ್ಸ್ ಫೋಕಸ್ ಆನ್ ದ ನೆಕ್ಸ್ಟ್ ಗ್ರೂಪ್ 3 ಎಲಿಮೆಂಟ್. ಗ್ರೂಪ್ 3 ಅಲ್ಲಿ R has a valency of 3, combining capacity 3, oxygen 2. ಸೊ ಫಾರ್ಮುಲಾ ಏನಾಯ್ತು ಇಲ್ಲಿ? R2O3. R2O3. R has 3, hydrogen is 1, so RH3. Hydride formula becomes RH3. ಈಗ ನೆಕ್ಸ್ಟ್ ಗ್ರೂಪ್ 4. ಗ್ರೂಪ್ 4 ನಲ್ಲಿ combining capacity of a metal becomes 4, oxygen is 2, take the common, 2 ones are 2 twos are, so it becomes R2O again. Group 4, sorry, RO2 ಆಯ್ತಲ್ವಾ? Okay, oxygen is 2, R actually belongs to group 4, combining capacity is 4, 2 ones are 2 twos are, ಈ 2 ಅನ್ನ ಈಚೆಗೆ ಬರುತ್ತೆ, ಇಲ್ಲಿ 1 ಅಂತ ಹೇಳುವಂತ ಇಲ್ಲಿಗೆ ಹೋಗುತ್ತೆ, R1O2. ಸೊ ದ ಫಾರ್ಮುಲಾ ಇಸ್ R1O2. ಅದೇ ತರ ಹೈಡ್ರೈಡ್ ಫಾರ್ಮುಲಾ ಏನಾಯ್ತು? R has a combining capacity 4 because it belongs to group 4. H is 1, so it becomes RH4. RH4. But now be careful when it is group 5, group 6, group 7. ಯಾಕೆಂದ್ರೆ ಈ ಗ್ರೂಪ್ ನಲ್ಲಿ hydrogen cannot be like RH5, sorry, hydrogen cannot be in the count of 5, hydrogen cannot be in the count of 6, hydrogen cannot be in the count of 7 because there exists a lot of repulsion. So be careful. ಯಾವುದಾದ್ರೂ ಎಲಿಮೆಂಟ್ 5th ಗ್ರೂಪ್ ಅಲ್ಲಿ ಇದೆ ಅಂತ ಹೇಳಿದ್ರೆ R is the general element. R is the general element. In general, I represent element from group 5 as R with combining capacity 5. Oxygen has 2. ನೀವು ಕ್ರಾಸ್ ಮಾಡ್ತೀರಾ, you get R2O5. ಆಯ್ತಾ? R2O5 ಅಂತ ಹೇಳಿ ಬರೀತೀರಾ. ಅದೇ ಹೈಡ್ರೋಜನ್ ಬಂದಾಗ ಗ್ರೂಪ್ 5 ಅಲ್ವಾ, ಆಕ್ಟೇಟ್ ಕಾನ್ಫಿಗರೇಷನ್ ಅಲ್ಲಿ 8 - 5 is 2, 3. ಇದನ್ನ ನೆನ್ಪಿಟ್ಕೊಳ್ಬೇಕು. R becomes in group 5 ನಲ್ಲಿ ಹೈಡ್ರೋಜನ್ಗೆ ನಾ ಹೇಳ್ತಾ ಇರೋದು, R is 3, hydrogen is 1, so it becomes RH3. RH3. So when it comes to hydrogen, ನೀವೇನ್ ಮಾಡಬೇಕು? 8 minus the group, ಇಲ್ಲೂ ಕೂಡ 8 minus the group, 8 minus the group value ತಗೊಳ್ಬೇಕು. Combining capacity for hydrogen ಚೆಕ್ ಮಾಡಬೇಕಾದ್ರೆ. I repeat once again. Now I'm talking about 5th group. 5th group ನಲ್ಲಿ ಆಕ್ಸೈಡ್ ಫಾರ್ಮುಲಾ ಬಂದಾಗ R ಗೆ 5 ಅಂತಾನೆ ಕನ್ಸಿಡರ್ ಮಾಡ್ತೀರಾ, ಆಕ್ಸಿಜನ್ಗೆ 2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ಫಾರ್ಮುಲಾ ಬಿಕಮ್ಸ್ R2O5. ಅದೇ ಹೈಡ್ರೋಜನ್ ಅಂತ ಹೇಳಿದಾಗ R ಗೆ you will not consider as 5, you consider 5 minus 8. Okay, for hydrogen. So 5 minus 8 and R value is 3, hydrogen is 1, so it becomes RH3. So what is the hydride formula of 5th group? It is RH3. RH3. ಅದೇ ತರ 7th group, sorry 6th group ಚೆಕ್ ಮಾಡೋಣ ಇವಾಗ. 6th group, okay. Oxide formula, hydride formula of 6th element. R value is 6, oxygen is 3. Excuse me. So 3 ones are, 3 twos are. So again, sorry, ಇಲ್ಲಿ 2 ಆಗ್ಬೇಕಲ್ವಾ?
Oxygen not 3, oxygen should be 2, right? So R is 6, oxygen is 2. ಹೌದಾ? 2 1s are 2 3s ಆಯ್ತು ಇವಾಗ. 3s are 1s are 2 1s are 2 3s are. So the formula of oxide becomes RO3. For sixth group, the formula of oxide is RO3. ಅದೇ ಹೈಡ್ರೈಡ್ ಅಂತ ಹೇಳಿದಾಗ ಸಿಕ್ಸ್ತ್ ಗ್ರೂಪ್ ಅಲ್ವಾ, ಹಾಗಾದ್ರೆ 8 octet configuration minus 6 ಅಂತ ಹೇಳಿ ತಗೊಳ್ಳಿ. So R becomes 2, hydrogen is 1. The formula of hydride becomes RH2. ಕರೆಕ್ಟಾ? RH2 ಸಿಕ್ಸ್ತ್ ಗ್ರೂಪಿಗೆ. ಸೆವೆಂತ್ ಗ್ರೂಪಿಗೆ ನೋಡಿ, ಸೆವೆಂತ್ ಗ್ರೂಪಿಗೆ ಇನ್ನೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೆವೆಂತ್ ಗ್ರೂಪ್ ಅಂತ ಹೇಳಿದಾಗ ಆಕ್ಸೈಡ್ ಅಂತ ಹೇಳಿದಾಗ take 7 as it is, oxygen 2. Formula of oxide becomes R2O7. R2O7. 7 ಅಂತ ಹೇಳಿದಾಗ ಹೈಡ್ರೋಜನ್ ತಗೊಂಡಾಗ 8 minus 7 ತಗೊಳ್ಳಿ. Hydrogen is 1. 8 minus 7 ಅಂತ ಹೇಳಿದ್ರೆ 1. Hydrogen is 1. So RH, hydride formula of 8th group is RH. Hydride formula of group first is also RH. Group 8th ಅಂತ ಹೇಳಿದಾಗ there is no hydrogen. Hydrogen ಚಾನ್ಸ್ ಇಲ್ಲ ಇಲ್ಲಿ, ಇಲ್ಲೂ ಕೂಡ ಹೈಡ್ರೈಡ್ ಫಾರ್ಮುಲಾ ಇಲ್ಲ, ಓನ್ಲಿ ಆಕ್ಸೈಡ್ ಫಾರ್ಮುಲಾ ಅಷ್ಟೇ ಗ್ರೂಪ್ 8 ಅಂತ ಹೇಳಿದಾಗ. ಫಾರ್ ಎಕ್ಸಾಂಪಲ್ R value becomes 8, oxygen is 2, 2 1s are 2 4s are, hence formula of oxide becomes RO4. 2 1s are 2 4s are, R value is 4, oxygen value is 1, so it becomes RO4. ಸೊ ನಾನು ಏನು ಹೇಳ್ಕೊಟ್ಟೆ ನಿಮಗೆ ಇಲ್ಲಿ, ಪ್ರತಿ ಗ್ರೂಪ್ ಇದು ಯಾಕೆ ಆಕ್ಸೈಡ್ ಫಾರ್ಮುಲಾ ಹಾಗೆ, ಯಾಕೆ ಹೈಡ್ರೈಡ್ ಫಾರ್ಮುಲಾ, ಯಾತಕ್ಕಿಂತ ಹೇಳಿದ್ರೆ ಈ ಒಂದು ಟಾಪಿಕ್ ಮೇಲೆ ಅವರು ತುಂಬ ಸಲ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಸೊ ನೋ ದ್ಯಾಟ್ Mendeleev classified all these elements based on these oxide and hydride formula. Clear? Next, achievements of Mendeleev's work. Now ivaga Mendeleev's work nodidvi. Let's focus on the achievement. Mendeleev boldly left some gap for undiscovered elements. So while developing the periodic table, very few instances where he has to place an element with slightly greater atomic mass. ಅದರ ಜೊತೆಗೆ ಓಕೆ, ಈ ಪಾಯಿಂಟ್ ಅನ್ನು ನಾನು ಆಮೇಲೆ ಹೇಳ್ಕೊಡ್ತೀನಿ. He boldly left some gap without even considering that as a defect. Mendeleev ಹೇಳ್ತಾರೆ this gap is actually for some undiscovered elements. For example, ನೋಡಿ ಅವರ ಒಂದು Mendeleev's table ನಲ್ಲಿ ಬೋರಾನ್ ಕೆಳಗಡೆ there is a boron here, ಇಲ್ಲಿ ಗ್ಯಾಪ್ ಇದೆ ಆಯ್ತಾ. ಇದು ಯಾರಿಗೆ, ಆಕ್ಚುಲಿ ಅಲ್ಯೂಮಿನಿಯಮಿಗೆ. ಅದೇ ತರ ಕಾರ್ಬನ್ ಕೆಳಗಡೆ ಸಿಲಿಕಾನ್ ಇದೆ ಅಲ್ವಾ, ಸಿಲಿಕಾನ್ ಆದ ನಂತರ ಇಲ್ಲೊಂದು ಗ್ಯಾಪ್ ಇದೆ, ಎಕಾ ಸಿಲಿಕಾನ್, ಎಕಾ ಅಲ್ಯೂಮಿನಿಯಂ. ಸಿಲಿಕಾನ್ ಕೂಡ ಅವಾಗ ಗೊತ್ತಿರಲಿಲ್ಲ. ಸೊ ಬೋರಾನ್, ಸಿಲಿಕಾನ್, ಸ್ಕ್ಯಾಂಡಿಯಂ, ಬೋರಾನ್ ಕೆಳಗಡೆ ಇರುವಂತಹ ಸ್ಕ್ಯಾಂಡಿಯಂ. ಇಲ್ಲಿ ನೋಡಿ ಇದನ್ನು, ಬೋರಾನ್ ಕೆಳಗಡೆ ಒಂದು ಜಾಗ ಇದೆಯಲ್ವಾ, ಇದು ಫಾರ್ ಸ್ಕ್ಯಾಂಡಿಯಂ. ಅಲ್ಯೂಮಿನಿಯಂ ಕೆಳಗಡೆ ಇರುವಂತಹ ಜಾಗ ಫಾರ್ ಗ್ಯಾಲಿಯಂ ಆಯ್ತಾ. ಸಿಲಿಕಾನ್ ಕೆಳಗಡೆ ಇಲ್ಲೊಂದು ಡ್ಯಾಶ್ ಅಂತ ಹೇಳಿ ಕಾಣ್ತಾ ಇದೆಯಾ, ಇದು ಜರ್ಮೇನಿಯಂ. ಸೊ ಸ್ಕ್ಯಾಂಡಿಯಂ, ಗ್ಯಾಲಿಯಂ, ಜರ್ಮೇನಿಯಮ್ದು ಜಾಗಗಳು ಎಂಟಿ ಇದೆ ಮೆಂಡಲಿಯವ್ ಪಿರಿಯಾಡಿಕ್ ಟೇಬಲ್. ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ ನೋಡಿ. ಸೊ ಆ ಎಂಟಿ ಇರುವ ಜಾಗಕ್ಕೆ ನೀವೇನು ಫಿಲ್ ಮಾಡಬೇಡಿ, ಅಲ್ಲಿ ಯಾವುದೋ ಒಂದು ಎಲಿಮೆಂಟ್ ಬರಬೇಕು. ಸದ್ಯಕ್ಕೆ ನನಗದು ಗೊತ್ತಾಗ್ತಾ ಇಲ್ಲ, ಬಟ್ ಇನ್ ಫ್ಯೂಚರ್ ಮೇ ಬಿ ಸಮ್ ಅದರ್ ಸೈಂಟಿಸ್ಟ್ ಮೈಟ್ ಡಿಸ್ಕವರ್ ದ್ಯಾಟ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಬೋರಾನ್ ಕೆಳಗಡೆ ಇರೋದಕ್ಕೆ ಎಕಾಸ್ ಬೋರಾನ್. ಎಕಾ ಬೋರಾನ್ ಅಂತ ಹೇಳಿದ್ರೆ, ಎಕಾ ಬೋರಾನ್ ಅಂತ ಹೇಳಿದ್ರೆ he expected scandium element over there. ಸ್ಕ್ಯಾಂಡಿಯಂ ಬರಲಿ ಅಲ್ಲಿ ಅಂತ ಹೇಳಿ. ಅಲ್ಯೂಮಿನಿಯಂ ಕೆಳಗಡೆ ಒಂದು ಗ್ಯಾಪ್ ಇದೆ, ಎಕಾ ಅಲ್ಯೂಮಿನಿಯಂ. ಸೊ ವಿಚ್ ಎಲಿಮೆಂಟ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ಎಕಾ ಅಲ್ಯೂಮಿನಿಯಂ? ಗ್ಯಾಲಿಯಂ. ಆನ್ಸರ್ ಇಸ್ ಎಕಾ ಅಲ್ಯೂಮಿನಿಯಂ ಅಂತ ಹೇಳಿ ಯಾರನ್ನ ಕರೆದ್ರು? ಗ್ಯಾಲಿಯಂ ಅನ್ನ ಕರೆದ್ರು. ಎಕಾ ಸಿಲಿಕಾನ್, ಯಾರನ್ನ ಎಕಾ ಸಿಲಿಕಾನ್ ಅಂತ ಹೇಳಿ ರೆಫರ್ ಮಾಡಿದ್ರು? ಜರ್ಮೇನಿಯಂ. ಜರ್ಮೇನಿಯಂ ಅನ್ನ ಎಕಾ ಸಿಲಿಕಾನ್ ಅಂತ ಹೇಳಿ ಅವನು ಗ್ಯಾಪ್ ಅನ್ನ ಕೊಡ್ತಾನೆ. ಸೊ ಮೆಂಡಲೀವ್ ಪ್ರಿಡಿಕ್ಟೆಡ್ the undiscovered elements. He leaves gap without even considering gap as defect. That indicates how confident and how knowledgeable that person was. Aita? So that is one of his biggest achievement. Adhe tara, he only prioritized matching the property, and for that he believed there might be some error in the correction of atomic number. Atomic number du corrections irutte. Correction ಗೆ ಒಂದು ಸ್ಕೋಪ್ ಕೊಡ್ತಾರೆ ಯಾರು? ಮೆಂಡಲೇವ್.
and he will not follow the order, especially here cobalt and nickel. Cobalt idu value is 58.93, nickel value is 58.71. So Mendeleev's the entire periodic table is in accordance with increasing order of atomic mass. According to that, kadimeinda jasti. So we should have expected nickel first, followed by cobalt. ಯಾಕೆಂದ್ರೆ 58.7 ಆದ್ಮೇಲೆ ತಾನೇ 58.9 ಬರೋದು, ಕರೆಕ್ಟಾ? 58.9 58.7 ನಲ್ಲಿ 58.7 is the least value compared to 58.9, right? So we expected this order, but Mendeleev focused more on excuse me makle, Mendeleev focused more on matching the property. So he placed cobalt first, followed by nickel. Order anna avune change ಮಾಡ್ತಾನೆ, thinking that there might be some error in the calculation. So error irbodu, there is a scope to correct the atomic mass anta heli he prioritizes matching the property. So that becomes one of the advantage of Mendeleev. So the sequence was inverted so that elements with similar properties could be grouped together. For example, cobalt with atomic mass 58.9 appeared to be first follow before appeared to be or appeared before nickel, whose atomic mass is 58.7. ಅರ್ಥ ಆಯ್ತಾ? ಸೊ ಇದು ಸೆಕೆಂಡ್ ಅಚೀವ್ಮೆಂಟ್ ಆಯಿತು. ನೆಕ್ಸ್ಟ್ ಬಂದು ಅಚೀವ್ಮೆಂಟ್ ಏನು ಅಂತ ಹೇಳಿದ್ರೆ ಪ್ರೆಡಿಕ್ಟಿಂಗ್ ದ ಪ್ರಾಪರ್ಟಿ. ಈಗ ಎಕಾ ಅಲ್ಯೂಮಿನಿಯಂ ಅಂದರೆ ಗ್ಯಾಲಿಯಂ ಬಗ್ಗೆ, ಗ್ಯಾಲಿಯಮ್ದು ಪ್ರಾಪರ್ಟಿ ಇದೇನೆ ಅಂತ ಹೇಳಿ ಆಲ್ಮೋಸ್ಟ್ ಬೈ ರೈಟಿಂಗ್ ದ ಫಾರ್ಮುಲಾ ಆಫ್ ಆಕ್ಸೈಡ್ ಅಂಡ್ ಕ್ಲೋರೈಡ್ ಮೆಂಡಲೀವ್ ಪ್ರೆಡಿಕ್ಟ್ ಮಾಡಿರ್ತಾರೆ. ಸೊ ಆ ಎಲಿಮೆಂಟ್ ಗೊತ್ತಿರಲ್ಲ, ಸೊ ಇ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಗ್ಯಾಲಿಯಂ ಏನಾದರೂ ಆಕ್ಸೈಡ್ ಫಾರ್ಮ್ ಆದರೆ ಗ್ಯಾಲಿಯಂ ವಿಲ್ ಬಿ 3, oxygen is 2, formula becomes Ga2O3, gallium 2 oxygen 3 ಆಯ್ತಾ. ಅದೇ ತರ ಗ್ಯಾಲಿಯಂ ಏನಾದರೂ ಕ್ಲೋರೈಡ್ ಅನ್ನು ಫಾರ್ಮ್ ಮಾಡೋದಾದ್ರೆ ಗ್ಯಾಲಿಯಂ ಕಂಬೈನಿಂಗ್ ಕೆಪಾಸಿಟಿ 3, chlorine is 1, so gallium chloride will be GaCl3. and almost ನೋಡಿ ಪ್ರೆಡಿಕ್ಟ್ ಮಾಡಿದ್ದು ಅಟಾಮಿಕ್ ಮಾಸ್ 68, ಆಕ್ಚುಲ್ ಅಟಾಮಿಕ್ ಮಾಸ್ 69.7, ನಿಯರ್ ಬೈ ಇತ್ತು. ಸೊ ಪ್ರೆಡಿಕ್ಟಿಂಗ್ ದ ಪ್ರಾಪರ್ಟಿ, ಇನ್ವರ್ಟಿಂಗ್ ಅಂಡ್ ಹಾಗೂ ನೋಬೆಲ್ ಗ್ಯಾಸ್ ಅನ್ನು ಯಾವಾಗ ಕಂಡುಹಿಡಿದ್ರು? ವಿದೌಟ್ ಡಿಸ್ಟರ್ಬಿಂಗ್ ದ ಆಕ್ಚುಯಲ್ ಕ್ಲಾಸಿಫಿಕೇಶನ್, ನೋಬೆಲ್ ಗ್ಯಾಸ್ ಎಲಿಮೆಂಟ್ಸ್ ವೇರ್ ಪ್ಲೇಸ್ಡ್ ಇನ್ ದ ಸಪರೇಟ್ ಗ್ರೂಪ್. ಸೊ ಯಾಕೆ ಇದನ್ನ ಕಂಡುಹಿಡಿಯಲಿಲ್ಲ? ಬಿಕಾಸ್ ಇಟ್ಸ್ ಕಾನ್ಸಂಟ್ರೇಷನ್, ಇಟ್ಸ್ ಅಮೌಂಟ್ ವಾಸ್ ಎಕ್ಸ್ಟ್ರೀಮ್ಲಿ ಲೆಸ್. concentration in our atmosphere is very 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 less, and moreover it is very inert ಅಂತ ಹೇಳಿದ್ರೆ ಏನು? ಅನ್ರಿಯಾಕ್ಟಿವ್, ಅದು ರಿಯಾಕ್ಟಿವೇ ಆಗಿರಲಿಲ್ಲ. ಅನ್ರಿಯಾಕ್ಟಿವಿಗೆ ಇನರ್ಟ್ ಅಂತ ಹೇಳ್ತೀವಿ. ಸೊ ರಿಯಾಕ್ಷನ್ ಅಲ್ಲ ಅಂತ ಹೇಳಿದ್ರೆ, ಮಾಡ್ತಿಲ್ಲ ಅಂತ ಹೇಳಿದ್ರೆ ಅದು ಇದೆಂದ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಹೌದಾ? ಸೊ ಬಿಕಾಸ್ ಆಫ್ ದೀಸ್ ಟು ರೀಸನ್ ಅದು ಕಂಡಿಡಿಲೇ ಇಲ್ಲ. ಬಟ್ ಯಾವಾಗ ಕಂಡಿಡಿದ್ರು? ವೆನ್ ದೀಸ್ ಗ್ಯಾಸಸ್ ವೇರ್ ಡಿಸ್ಕವರ್ಡ್, ದೇ ಕುಡ್ ಬಿ ಪ್ಲೇಸ್ಡ್ ಇನ್ ಅ ನ್ಯೂ ಗ್ರೂಪ್ ವಿದೌಟ್ ಡಿಸ್ಟರ್ಬಿಂಗ್ ದ ಎಕ್ಸಿಸ್ಟಿಂಗ್ ಆರ್ಡರ್. ಇವೆಲ್ಲವುಗಳು ಕೂಡ ಏನಾಯ್ತು? ಅಚೀವ್ಮೆಂಟ್ ಆಯಿತು. ಇನ್ನೊಂದ್ಸಲ ರಿಪೀಟ್ ಮಾಡ್ಲಾ ಅಚೀವ್ಮೆಂಟ್ನ? ಫಸ್ಟ್ ಅಚೀವ್ಮೆಂಟ್ ಏನು ಓದಿದ್ವಿ ನಾವು? ಫಸ್ಟ್ ಅಚೀವ್ಮೆಂಟ್ ವಾಸ್ ಸೊ ಲೀವಿಂಗ್ ಸಮ್ ಗ್ಯಾಪ್, ಪ್ರೆಡಿಕ್ಟಿಂಗ್ ದೆಮ್. ಯಾವುದೆಲ್ಲ ಅದು? ಎಕಾ ಬೋರಾನ್, ಎಕಾ ಸಿಲಿಕಾನ್, ಎಕಾ ಅಲ್ಯೂಮಿನಿಯಂ, ಅವುಗಳ ಹೆಸರು. ಹಿ ಬೋಲ್ಡ್ಲಿ ಲೆಫ್ಟ್ ಸಮ್ ಗ್ಯಾಪ್, ಪ್ರೆಡಿಕ್ಟಿಂಗ್ ದ discovery of undiscovered elements. Okay, and he also predicted how gallium is behaving. That has become first advantage. Second, he prioritized matching the property. Because of that, he inverted the sequence of cobalt and nickel. He should actually write nickel first, but he wrote cobalt followed by nickel. Third achievement ಏನು? Noble gaseous elements now ಕಂಡಿಡಿದಿರಲಿಲ್ಲ because of the extreme low concentration and unreactiveness. ಕಂಡಿಡಿದಾಗ ವಿದೌಟ್ ಡಿಸ್ಟರ್ಬಿಂಗ್ ದ ರೆಸ್ಟ್ ಆಫ್ ದಿ ಎಲಿಮೆಂಟ್ಸ್ ಅವುಗಳನ್ನ ಸಪ್ರೇಟ್ ಗ್ರೂಪ್ನಲ್ಲಿ ಜೋಡಿಸ್ಲಿಕ್ಕೆ ಅಥವಾ ಆರ್ಗನೈಸ್ ಮಾಡಲಿಕ್ಕೆ ಈಸಿ ಆಯಿತು. ಹಾಗಾದರೆ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್? ಪಾಯಿಂಟ್ ನಂಬರ್ 1, ನೋ ಫಿಕ್ಸ್ಡ್ ಪೊಸಿಷನ್ ವಾಸ್ ಗಿವನ್ ಟು ಹೈಡ್ರೋಜನ್. ಹೈಡ್ರೋಜನ್ಗೆ ಯಾವುದೇ ಥರದ ಫಿಕ್ಸ್ ಪೊಸಿಷನ್ ಕೊಡಲಿಲ್ಲ. ಯಾಕೆ ಮೇಡಮ್? ಹೈಡ್ರೋಜನ್ ಪೊಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಇಫ್ ಯು ಸಿ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್, ಹೈಡ್ರೋಜನ್ ಇಸ್ ಹಿಯರ್ ಆಯ್ತಾ. ಹೈಡ್ರೋಜನ್ ಫಾರ್ಮುಲಾ ನೋಡಿ, R2ORH.
same hydrogen can also behave like group 7 other elements like fluorine, chlorine, iodine, bromine, right? So hydrogen, the position was not convincing for many of the scientists. That has become the limitation of Mendeleev. ಯಾಕೆಂತ ಹೇಳ್ತೀನಿ, just like alkali metal, sodium ಇದೆಯಲ್ವಾ, sodium ತರ ಹೇಗೆ sodium chloride ಫಾರ್ಮ್ ಮಾಡುತ್ತೋ, hydrogen also will form hydrogen chloride, where hydrogen is actually acting like an alkali metal. Okay, just like how sodium is reacting with sulfide, hydrogen also reacting with sulfide. How sodium is reacting with oxygen, hydrogen is also reacting with oxygen. So it almost behaved like alkali metals. Yaudu? Nama hydrogen. Hydrogen was very much similar to, behavior wise, very much similar to alkali metal. Adre ಅದು ಆಲ್ಕಲಿ ಮೆಟಲಿಗೆ ಮಾತ್ರ ಲಿಮಿಟೆಡ್ ಆಗಿರಲಿಲ್ಲ. ಇಟ್ ಆಲ್ಸೋ ಬಿಹೇವಿಂಗ್ ಲೈಕ್ ಫ್ಲೂರಿನ್ ಡಯಟಾಮಿಕ್ ಫಾರ್ಮ್ನಲ್ಲಿ. ಹೈಡ್ರೋಜನ್ ನೀವು ಬರಿಬೇಕಾದ್ರೆ H2 ಬರೀತೀರಲ್ವಾ, ಫ್ಲೂರಿನಿಗೆ F2, Cl2, Br2, I2 ಹೀಗೆ ಬರೀತಾರೆ. ಸೊ ಜಾಸ್ಟ್ ಲೈಕ್ ಹ್ಯಾಲೋಜನ್ ಅಂತ ಹೇಳಿದ್ರೆ ಏನು, ಸಾಲ್ಟ್ ಬಾಂಡ್ ಕಂಪೌಂಡ್ಸ್. ಜಾಸ್ಟ್ ಲೈಕ್ ಹ್ಯಾಲೋಜನ್, ಇವರು ಕೂಡ ನಮ್ಮ ಆಲ್ಕಲಿ ಹೈಡ್ರೋಜನ್ ಕೂಡ was existing in a diatomic form. So like alkali, it was behaving different. Like halogen, it is existing in a diatomic form. So ಎಲ್ಲೋ ಈ ಒಂದು ಹೈಡ್ರೋಜನ್ ಅಂತ ಹೇಳುವಂತಹ ಎಲಿಮೆಂಟಿಗೆ ಎರಡು ರಿಸೆಂಬ್ಲೆನ್ಸ್ ಇದೆ. ಇಟ್ ಇಸ್ ಬಿಹೇವಿಂಗ್, ಹೈಡ್ರೋಜನ್ ಈಸ್ ಬಿಹೇವಿಂಗ್ ಲೈಕ್ ಹ್ಯಾಲೋಜನ್. ಹ್ಯಾಲೋಜನ್ ತರನು ಬಿಹೇವ್ ಮಾಡುತ್ತೆ, ಈಚೆ ಕಡೆ ಗ್ರೂಪ್ 1 ಆಲ್ಕಲಿ ಮೆಟಲ್ಸ್ ತರನು ಬಿಹೇವ್ ಮಾಡುತ್ತೆ. ಸೊ ಎರಡೂ ತರ ಬಿಹೇವ್ ಮಾಡೋದ್ರಿಂದ ಹೈಡ್ರೋಜನ್ದು ಪೊಸಿಷನ್ ಅಂತ ಹೇಳುವಂಥದ್ದು ಬೇಸ್ಡ್ ಆನ್ ದ ರಿಯಾಕ್ಟಿವಿಟಿ. ಇವನ್ ಪೊಸಿಷನ್ ಯಾಕಿಟ್ಟ? ಬಿಕಾಸ್ ಆಫ್ ದ ರಿಯಾಕ್ಟಿವಿಟಿ ಅಲ್ವಾ, ಅಲ್ಲದೆ ಅಟಾಮಿಕ್ ನಂಬರ್ ಅಲ್ವಲ್ಲ. ಬಿಕಾಸ್ ಆಫ್ ದ ರಿಯಾಕ್ಟಿವಿಟಿ ಈ ತರ ಹೈಡ್ರೋಜನ್, ಹಾಗಾಗಿ ಹೈಡ್ರೋಜನ್ ಇಲ್ಲಿ ಇರಬೇಕು ಅಂತ ಹೇಳ್ತಾನೆ. ಬಟ್ ಹೈಡ್ರೋಜನ್ ಎರಡು ತರನು ಬಿಹೇವ್ ಮಾಡಬೇಕಾದ್ರೆ ಯಾಕೆ ನೀನು ಗ್ರೂಪ್ 1 ಇಟ್ಟಿದೀಯಾ ಮೆಂಡಲೀವ್ ಅಂತ ಹೇಳಿ ಕೇಳೋ ಕ್ವೆಶ್ಚನ್ಗೆ ಮೆಂಡಲೀವ್ಗೆ ಉತ್ತರ ಇರಲಿಲ್ಲ. ಸೊ ದಿಸ್ ಇಸ್ ಒನ್ ಡಿಸ್ಅಡ್ವಾಂಟೇಜ್. ಇವತ್ತು ನಮಗೆ ಗೊತ್ತಿದೆ ಹೈಡ್ರೋಜನ್ ಅಟಾಮಿಕ್ ನಂಬರ್ 1. ನಾವು ಪ್ರಾಪರ್ಟಿ ಮೇಲೆ ಹೈಡ್ರೋಜನ್ ಅನ್ನ ಇಡ್ಲಿಲ್ಲ, ಬದಲಿಗೆ ಅದಕ್ಕೆ ಒಂದೇ ಒಂದು ಪ್ರೋಟಾನ್ ಇದೆ, ಅದು ಸಣ್ಣ ಎಲಿಮೆಂಟ್ ಆಗಿರೋದ್ರಿಂದ ಇವತ್ತಿಗೂ ಕೂಡ ಹೈಡ್ರೋಜನ್ನ ನಾವು ಫಸ್ಟ್ ಪ್ಲೇಸ್ ನಲ್ಲಿ ಇಟ್ಟಿದ್ದೇವೆ ಅಂತ ಹೇಳುವಂಥದ್ದು ಒಂದು ಜಸ್ಟಿಫಿಕೇಶನ್ ನಾವು ಕೊಡ್ಕೊಳ್ಳುವಂಥದ್ದು ಬೇಸ್ಡ್ ಆನ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಐಸೋಟೋಪ್ ಬಂದಾಗ ಅವುಗಳಿಗೆ ಪ್ಲೇಸೇ ಇಲ್ಲ. ಯಾಕೆಂದ್ರೆ ಮೆಂಡಲೀವ್ದು ಎಂಟೈರ್ ಪಿರಿಯಾಡಿಕ್ ಟೇಬಲ್ ಇಸ್ ಅಕಾರ್ಡೆನ್ಸ್ ವಿತ್ ಅಟಾಮಿಕ್ ಮಾಸ್ ಅಲ್ವಾ. ಐಸೋಟೋಪ್ಸ್ ನಲ್ಲಿ ನೋಡಿ ಹೈಡ್ರೋಜನ್ಗೆ ಒಂದು ಪೊಸಿಷನ್ ಅಲ್ಲಿ ಕೊಟ್ಟ. ಈಗ ಮೆಂಡಲೀವ್ದು ಪಿರಿಯಾಡಿಕ್ ಟೇಬಲ್ ಓಪನ್ ಮಾಡಿದ್ರೆ ಸೊ ಇಟ್ ಇಸ್ ಅ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ ಆಯ್ತಾ. ಈ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ ನಲ್ಲಿ ಹೈಡ್ರೋಜನ್ಗೆ ಒಂದು ಪೊಸಿಷನ್ ಇದೆ, ಹೌದಾ? ಇದು ಹೈಡ್ರೋಜನ್ದು ಪೊಸಿಷನ್ ಆಯ್ತು. ನನಗ ಹೈಡ್ರೋಜನ್ದು ಅಣ್ಣ ತಮ್ಮಂದ್ರು ಇದಾರಲ್ವಾ, ಯಾರೆಲ್ಲ? ಡ್ಯೂಟೀರಿಯಂ, ಟ್ರೀಶಿಯಂ, ಐಸೋಟೋಪ್ಸ್ ಆಫ್ ಹೈಡ್ರೋಜನ್. ಡ್ಯೂಟೀರಿಯಂ, ಟ್ರೀಶಿಯಂ, ಇವ್ರನ್ನೆಲ್ಲ ಎಲ್ಲಿಡ್ತೀಯಾ ಗುರು ನೀನು, ಇವ್ರನ್ನೆಲ್ಲ ಎಲ್ಲಿಡ್ತೀಯಾ ಅಂತ ಹೇಳೋ ಕ್ವೆಶ್ಚನ್ಗೆ ಮೆಂಡಲೀವ್ ಪಕ್ಕ ಆನ್ಸರ್ ಇರಲಿಲ್ಲ. ಸೊ ಹೈಡ್ರೋಜನ್ ಇಟ್ಟ, ಆದರೆ ಅದರದೇ ಆ ಹೈಡ್ರೋಜನ್ ಎಲಿಮೆಂಟ್ ಇದು ಬೇರೆ ಐಸೋಟೋಪ್ಗಳು ವಿಚ್ ಹ್ಯಾಸ್ ಡಿಫ್ರೆಂಟ್ ಅಟಾಮಿಕ್ ಮಾಸ್ ಹ್ಯಾಡ್ ನೋ ಪ್ಲೇಸ್ ಇನ್ ದ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್. ಇಲ್ಲಿ ಐಸೋಟೋಪ್ಗಳ ಬಗ್ಗೆ ಆವಾಗ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಗೊತ್ತಾದ್ಮೇಲೆ ಅವುಗಳಿಗೆ ಪ್ಲೇಸ್ ಕೊಡೋದು ಸ್ವಲ್ಪ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು. ಸೊ ದ್ಯಾಟ್ ಹ್ಯಾಸ್ ಬಿಕಮ್ ದ ಸೆಕೆಂಡ್ ಲಿಮಿಟೇಷನ್. ನೆಕ್ಸ್ಟ್ ಏನು ಲಿಮಿಟೇಷನ್ ಮೆಂಡಲೀವ್ಸ್ ಇದು ಅಂತ ಹೇಳಿದ್ರೆ, ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಈ ಒಂದು ಎಂಟೈರ್ ಪಿರಿಯಾಡಿಕ್ ಟೇಬಲ್ ಯಾವುದ್ರ ಮೇಲೆ ಬೇಸಿಸ್ ಆಗಿದೆ ಹೇಳಿ? ದ ಎಂಟೈರ್ ಪಿರಿಯಾಡಿಕ್ ಟೇಬಲ್ ಆಫ್ ದಿ ಮೆಂಡಲೀವ್ ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್. ಈ ಅಟಾಮಿಕ್ ನಂಬರ್ ಮೇಲೆ ಇನ್ಕ್ರೀಸ್ ಆಗುತ್ತೆ ಅಂದರೆ, ಒಂದಾದ್ಮೇಲೆ 2, 2 ಆದ್ಮೇಲೆ 3, 3 ಆದ್ಮೇಲೆ ಗೊತ್ತಿಲ್ಲ ಅನ್ಕೊಳ್ಳಿ 5 ಇದೆ. ನಮಗೆ ಸೋ ಪ್ರೆಡಿಕ್ಟೇಬಲ್ ಅಲ್ವಾ, 3, 5ರ ನಡುವೆ ಇರುವಂತಹ ಎಲಿಮೆಂಟಿಗೆ ಅಟಾಮಿಕ್ ನಂಬರ್ 4 ಇರಬೇಕು. 5, 6, 7, 8 ಇವತ್ತಿನ ಪಿರಿಯಾಡಿಕ್ ಟೇಬಲ್ನಲ್ಲಿ ಈ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಟಾಮಿಕ್ ನಂಬರ್ ಅಲ್ವಾ. ಆದರೆ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ನಲ್ಲಿ ಅಟಾಮಿಕ್ ನಂಬರ್ ಆಗಿರಲಿಲ್ಲ, ಅಟಾಮಿಕ್ ಮಾಸ್ ಆಗಿತ್ತು. ಈ ಅಟಾಮಿಕ್ ಮಾಸ್ ಯಾವ ಥರ ಇನ್ಕ್ರೀಸ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಏನಾಗುತ್ತೆ ಅಂದರೆ ಪ್ರೆಡಿಕ್ಷನ್ ತುಂಬ ಕಷ್ಟ ಆಗ್ತಿತ್ತು. ಸೊ ಇಲ್ಲಿ ನೋಡಿ 6.93 ಲಿಥಿಯಂ ಇದೆ, ಲಿಥಿಯಂ ಆದಮೇಲೆ ಬೆರಿಲಿಯಂ. 6.93 ಆದಮೇಲೆ ನೆಕ್ಸ್ಟ್ ನಂಬರ್ ಯಾವುದು? 9. 9 ಆದಮೇಲೆ 10, 10 ಆದಮೇಲೆ 12ಗೆ ಹೋಗಿದೆ, 12 ಆದಮೇಲೆ 14, 14 ಆದಮೇಲೆ 15.
ಅದು 0.99, 18.99. ಸೊ ಅಟಾಮಿಕ್ ಮಾಸ್ಗಳು ಫ್ರಾಕ್ಷನ್ಸ್ ಆಗಿದ್ವು, ಹೋಲ್ ನಂಬರ್ ಆಗಿರಲಿಲ್ಲ. ಹಾಗಾಗಿ ಯಾವುದಾದ್ರೂ ಕಡೆ ಗ್ಯಾಪ್ ಇದ್ರೆ ಅದು ಹೇಗೆ ಇದೇ ಎಲಿಮೆಂಟ್ ಅಂತ ಹೇಳಿ ಪ್ರೆಡಿಕ್ಟ್ ಮಾಡುವಂಥದ್ದು ಬಿಕೇಮ್ ಅ ಡಿಫಿಕಲ್ಟ್ ಟಾಸ್ಕ್. So another problem was that atomic masses did not increase in a regular manner in going from one element to the next. So it was not possible to predict how many elements could be discovered between two elements, especially when we consider the heavier elements. Big elements ಗಳ ನಡುವೆ ಈ ಅಟಾಮಿಕ್ ಮಾಸ್ದು ಆ ಒಂದು ಇನ್ಕ್ರೀಸಿಂಗ್ ಟೆಂಡೆನ್ಸಿ ಏನಿತ್ತು ಅದು ಚೆನ್ನಾಗಿ ಆಗಿಲ್ದೇ ಇರೋ ಕಾರಣಕ್ಕೋಸ್ಕರ ಪಾಸಿಬಿಲಿಟಿ ಆಫ್ ಡಿಸ್ಕವರಿಂಗ್ ನ್ಯೂ ಎಲಿಮೆಂಟ್ಸ್ ಏನಾಯಿತು, ಕಡಿಮೆ ಆಗ್ತಾ ಬಂತು. ಅದಷ್ಟು ಈಸಿ ಆಗಲಿಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಯ್ತು ಅದು. ಸೊ ಆಲ್ ದೀಸ್ ಬಿಕೇಮ್ ದ ಲಿಮಿಟೇಷನ್ ಆಫ್ ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್. ಸೊ ಪ್ರಾಬ್ಲಮ್ ಪಾಯಿಂಟ್ ನಂಬರ್ 1 ಏನು, ಹೈಡ್ರೋಜನ್ದು ಪೊಸಿಷನ್ ಫಿಕ್ಸ್ಡ್ ಪೊಸಿಷನ್ ಇರಲಿಲ್ಲ. ಸೆಕೆಂಡ್ ಪಾಯಿಂಟ್ ಏನಾಗಿತ್ತು, ಐಸೋಟೋಪಿಗೆ ಪೊಸಿಷನ್ಸ್ ಕೊಡಲಿಲ್ಲ. ಹೈಡ್ರೋಜನ್ದು ಪೊಸಿಷನ್ದು ಜಸ್ಟಿಫಿಕೇಶನ್ ಪ್ರಾಪರ್ ಇಲ್ಲ, ಐಸೋಟೋಪ್ಗೆ ಪೊಸಿಷನ್ ಇಲ್ಲ, ಅಟಾಮಿಕ್ ಮಾಸ್ ರೆಗ್ಯುಲರ್ ಆಗಿ ಇನ್ಕ್ರೀಸ್ ಆಗದಿರೋ ಕಾರಣ ಪ್ರೆಡಿಕ್ಷನ್ ಆಫ್ ಅನ್ಡಿಸ್ಕವರ್ಡ್ ಎಲಿಮೆಂಟ್ಸ್ ಒಂದಾ ಎರಡಾ ಬಿಟ್ವೀನ್ ಟು ಈಸ್ ದರ್ ಎನಿ ಎಲಿಮೆಂಟ್ ಎಕ್ಸಿಸ್ಟಿಂಗ್ ಅಂತ ಹೇಳುವಂಥದ್ದು ಬಿಕೇಮ್ ಅ ಕ್ವೆಶ್ಚನ್ ಮಾರ್ಕ್. ಸೊ ದೀಸ್ ಬಿಕೇಮ್ ದ ಲಿಮಿಟೇಷನ್ ಆಫ್ ಮೆಂಡೆಲಿವ್ಸ್. ಸೊ ವಾಟ್ ಡಿಡ್ ವಿ ಲರ್ನ್ ಇನ್ ದ ಎಂಟೈರ್ ಚಾಪ್ಟರ್? ವಿ ಲರ್ನ್ಟ್ ಅಬೌಟ್ ಡಾಬರಿನರ್ಸ್ ಲಾ ಆಫ್ ಟ್ರಯಾಡ್. ಸೊ ಎಕ್ಸಾಂಪಲ್ ಯಾವುದು, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಹಾಗೆ ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ ಮತ್ತು ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಡಾಬರಿನ ಲಾ ಆಫ್ ಟ್ರಯಾಡ್ಸ್ ಅಂಡ್ ದ ಲಿಮಿಟೇಷನ್ ವಿ ಲರ್ನ್. ಲಾ ಆಫ್ ಆಕ್ಟೇವ್ಸ್ದು ಏನು, ಹೇಗೆ ಆ ಎಲಿಮೆಂಟ್ಸ್ಗಳು ಮ್ಯಾಚ್ ಆಗುತ್ತೆ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, sodium. How sodium and lithium being 1 and 8th element had similar properties ಅಂತ ಹೇಳೋದನ್ನ law of octaves ನಲ್ಲಿ ಕಲ್ತ್ವಿ. How did Mendeleev arranged the periodic table? How did he learn the classification thing? ಅದನ್ನ ನಾವು ಕಲ್ತ್ವಿ. Actually, when he knew 63 elements, 63 ಕಾರ್ಡ್ಗಳು, imagine a wedding card, 63 ವೆಡ್ಡಿಂಗ್ ಕಾರ್ಡ್ಸ್ ಇಟ್ಟು ಪ್ರತಿ ಎಲಿಮೆಂಟ್ಸನ್ನು ಬರೆದು ಯಾವುದೆಲ್ಲ ಎಲಿಮೆಂಟ್ಸ್ಗಳಿಗೆ ಸಿಮಿಲಾರಿಟಿ ಇದೆ ಅದನ್ನು ಅವನೇನು ಮಾಡ್ತಾನೆ, ವಾಲ್ನಲ್ಲಿ ಪ್ಲಕ್ ಮಾಡ್ತಾ ಹೋಗ್ತಾನೆ. ಆ್ಯಂಡ್ ದೆನ್ ಹಿ ಮೇಕ್ಸ್ ದ ಟೇಬಲ್. ಆ ಥರ ಆ್ಯಕ್ಚುಲಿ ಹಿ ವರ್ಕ್ಸ್. ಅದರದ್ದು ವರ್ಕ್ ನೀವು ಓದ್ತಾ ಹೋದರೆ ನಿಮಗೆ ಅದು ಗೊತ್ತಾಗುತ್ತೆ. ಹೋಪ್ ದ ಪಾಯಿಂಟ್ ಫಾರ್ ಯೋರ್ ಎಕ್ಸಾಮಿನೇಷನ್ has been almost covered. ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ತಾರೆ, ಅಚೀವ್ಮೆಂಟ್ಸ್ ಆಫ್ ಮೆಂಡೆಲೀವ್, ಲಿಮಿಟೇಷನ್ಸ್ ಆಫ್ ಮೆಂಡೆಲೀವ್, state Dobereiner law of triad, state Newland's law of octaves, write all the limitations of Newland's law of octaves. All these are the must compulsory question, important question. Do practice them well. Until I meet you in one more video, bye, take care.